तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणम् श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मव्यामोहतस्तदितराणि तृणाय मेने अस्मद्गुरोर्न भगवतोऽस्य दयैकसिन्धोः रामानुजस्य चरणौ शरणं प्रपद्ये। ಎಲ್ಲರಿಗೂ ನಮಸ್ಕಾರ. நாராயணன் படைத்தான் நான் முகனே, நான் முகனுக்கு ஏரா சிவன் பரந்தான் என்னும் சொல். சீரார் மொழி செப்பி வாழலாம் நெஞ்சமே, மொயே பூ மகிஷை பரநடியே வாழ்த்து. ನಮಸ್ಕಾರ. ಎಪ್ಪತ್ನಾಲ್ಕಿಂದ ಹೇಳ್ಕೋಬೇಕಾಯ್ತಾ? ನಮಸ್ಕಾರ ಸವಿತಾ. 74 ಯಾ? ತ್ರೀ 74 74 ಮ್ಯಾಮ್. ಓಕೆ. பதிப்பகைஞர் காத்தாது, பதிப்பகைஞர்க்கு ஆற்றாது, ஆழ்திரை நீர் பாழி, ஆய்திரை நீர் பாழி, மதித்தடைந்த வாழறவன் தன்னை, மதித்தடைந்த வாழறவம் தன்னை, மதித்தவன் தன் வல்லாகத் தேத்திய, மதித்தவன் தன் வல்லாகத் தேற்றிய, மாமேனி மாயவனை, மாமேனி மாயவனை, அல்லாது ஒன்று ஏத்தாதென்னா, அல்லாது ஒன்று ஏத்தாது என்னா, மதிப்பகைஞர்க்கு ஆத்தாது, வாழ்த்திரை நீர் பாழி, மதித்தடைந்த வாழறவன் தன்னை, மதித்தவன் தன் வல்லாகத் தேத்திய, மாமேனி மாயவனை, அல்லாது ஒன்றேத்தாது என்னா. பதிப்பகைஞர்க்கு ஆற்றாது, பாய்திரை நீர் பாழி, மதித்தடைந்த வாழறவம் தன்னை, மதித்தவன் தன் வல்லாகத் தேற்றிய, மாமேனி மாயவனை, அல்லாது ஒன்றேத்தாது என்னா. ಈ ಹಾಡಲ್ಲಿ ಸುಮುಖ ಅನ್ನೋ ಒಬ್ಬ ಹಾವನ್ನ ಹೇಗೆ ಕಾಪಾಡ್ತಾನೆ ಭಗವಂತ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ. ಚಮತ್ಕಾರವಾಗಿ ಅಘಟಿತ ಘಟನಾ ಸಾಮರ್ಥ್ಯ ಅಂತಾರಲ್ಲ, ಆ ಥರ ಯಾರ ಕೈಲೂ ಆಗದ್ದನ್ನ ಅದು ಮಾಡ್ತಾನೆ. ಇಲ್ಲಿ ಈ ಸುಮುಖ ಅನ್ನೋ ಒಬ್ಬ ಹಾವು ಏನಪ್ಪಾ ಅಂತ ಹೇಳಿದ್ರೆ, ಈ ಮಾತಿಗೆ ಮಗಳು ಗುಣಕೇಶಿ ಇದೆಯಲ್ಲ, ಅವನಿಗೆ ಈ ಸುಮುಖನ್ನ ಗೊತ್ತು ಮಾಡಿರ್ತಾರೆ. ಗೊತ್ತು ಮಾಡಿದ್ರೆ ಮದುವೆಗೆ ಅಂತ ಗೊತ್ತು ಮಾಡಿದ್ರೆ ಅವಾಗ ಬಂದು ಹೇಳ್ತಾರೆ, ಅಯ್ಯೋ ಆದ್ರೆ ಒಂದೇ ಒಂದಿದ್ರಲ್ಲಿ ಶ್ರಮ ಇದೆ. ಏನಪ್ಪಾ ಅಂದ್ರೆ, ಈಗ ತಾನೇ ಗರುಡ ಈ ಸುಮುಖನ್ ತಂದೆನ ಕೊಂದು ಬಿಟ್ಟಿದ್ದಾನೆ, ಒಂದು ವಾರದೊಳಗೆ ಸುಮುಖನ್ನು ಕೊಂದು ಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಅವಾಗ ಸುಮುಖನ್ ತಾತ ಆರ್ಯಕ ಇದ್ದಾನಲ್ಲ, ಅವಾಗ ಅವನು ಹೇಳ್ತಾನೆ, ಏನಾದ್ರೂ ಮಾಡಿ ಇವನನ್ನ ಕಾಪಾಡ್ಬೇಕು ಅಂತ ಹೇಳಿದಾಗ ಅವಾಗ ಹೇಳ್ತಾನೆ, ಇವಾಗ ಹೋಗಿ ಅಲ್ಲಿ ಇಂದ್ರನ ಕೇಳ್ಕೊ ಅಂತ ಹೇಳ್ತಾನೆ. ಉಪೇಂದ್ರ, ಅಯ್ಯೋ ಅದಕ್ಕೇನು ಉಪೇಂದ್ರನ ಜೊತೆಗೆ ಏನೋ ಮೀಟಿಂಗ್ ಮಾಡ್ತಾ ಇರ್ತಾನೆ ಇಂದ್ರ, ಅದಕ್ಕೇನು ಇಲ್ಲೇ ಬಂದು ಇಲ್ಲೇ ನನ್ನ ಕಾಲ ಹತ್ರ ಬಿದ್ದಿರೋ ಅಂತ ಹೇಳ್ಬಿಟ್ಟು ತನ್ನ ಸಿಂಹಾಸನಕ್ಕೆ ಸುರುಳಿ ಸುತ್ಕೋತಾನೆ ಸುಮುಖನ್ನ ಅವನ್ನ. ಆವಾಗ ಏನಾಗತ್ತೆ, ಗರುಡ ಬಂದ ಕೂಡ್ಲೇನೆ ಹೇಗೆ ಗರುಡನ ಅಮೃತ ಕಳಶ ಹೇಗೆ
ತಗೊಂಡ್ ಬಂದ ಅಂತ ಎಲ್ಲಾರ್ಗೂ ಚೆನ್ನಾಗಿ ಗೊತ್ತೇ ಇದೆ. ಗರುಡ ಬಂದಿದ್ ಕೂಡಲೇ ಎಲ್ಲ ಗಡಗಡ ಅಂತ ಅಳ್ಳಾಡ್ತು. ಅದನ್ನ ನೋಡ್ಬಿಟ್ಟು ಅಯ್ಯೋ ಇದರಿಂದ ನಮಗೆ ಆಪತ್ತು ಅಂತ ಹೇಳ್ಬಿಟ್ಟು ಆ ಸುಮುಖನ ತೆಗೆದು ಬಿಸಾಕ್ಬಿಡ್ತಾರೆ. ಈ ಕಥೆನ ಹಲವಾರು ಇದ್ರಲ್ಲೂ ನಾವು ತಗೊಳ್ತೀವಿ. ಹೇಗೆ ಅಂದ್ರೆ ಶರಣಾಗತಿ ಅನ್ನೋದನ್ನ ಯಾರ ಹತ್ರ ಮಾಡ್ಬೇಕು, ಯಾರು ಬಲಶಾಲಿಗಳಾಗಿರ್ತಾರೋ, ಯಾರು ನಮ್ಮನ್ನ ಕಾಪಾಡಕ್ಕೆ ಯೋಗ್ಯರಾಗಿರ್ತಾರೋ ಅವ್ರ ಹತ್ರನೇ ಮಾಡ್ಬೇಕು ಅನ್ನೋದಕ್ಕೂ ಈ ಕಥೆನ ಉಪಯೋಗಿಸ್ತಾರೆ. ಯಾಕಂದ್ರೆ ಯಾರ್ಯಾರ ಹತ್ರ ಶರಣಾಗತಿ ಮಾಡ್ಕೊಂಡ್ರೆ ಅವನಕ್ಕೊಂದು ಕಷ್ಟ ಬಂದಾಗ ಬಿಟ್ಟು ಓಡೋಗ್ಬಿಡ್ತಾನೆ. ಬಾಣಾಸುರ ಹಾಗೇನೆ ರುದ್ರಾದಿಗಳ ಹತ್ರ ಶರಣಾಗತಿ ಮಾಡ್ಕೊಂಡಾಗ ವಿಷ್ಣುನ ಎದುರಿಸಕ್ಕಾಗದೆ ಎಲ್ಲರೂ ಬಿಟ್ಟು ಓಡೋಗ್ಬಿಟ್ರು. ಬಾಣಾಸುರನಿಗೆ 998 ಕೈ ಕತ್ತರಿಸೋಯ್ತು. ಹೀಗೆ ಶರಣಾಗತಿ ಮಾಡ್ಕೊಳ್ಬೇಕಾದ್ರೆ ನಾವು ನೋಡ್ಬೇಕು, ತಕ್ಷಣಕ್ಕೆ ಬಲಿಷ್ಠರಾಗಿ ಕಾಣೋದಾಗ್ಲಿ ಅಥವಾ ಒಂದು ಸಣ್ಣ ಆಮಿಷವನ್ನ ಬೇಗ ತೀರ್ಸೋದಾಗ್ಲಿ ಮಾಡೋದವ್ರ ಹತ್ರ ಹೋಗಿ ಶರಣಾಗತಿ ಮಾಡ್ಕೊಂಡ್ಬಾರ್ದು. ನಮ್ಮನ್ನ ಕಾಪಾಡೋ ಸಾಮರ್ಥ್ಯ ಇದೆಯಾ, ನಮ್ಮ ಪಾಪಗಳನ್ನೆಲ್ಲ ನುಂಗಿ ನಮಗೆ ಒಂದು ಒಳ್ಳೆ ಗತಿ ಕೊಡಕ್ಕೆ ಅವ್ರಿಗೆ ಆಗತ್ತಾ ಅಂತ ನೋಡ್ಕೊಂಡು ನಾವು ಶರಣಾಗತಿ ಮಾಡ್ಬೇಕು. ಹಾಗಾಗಿ ಸುಮುಖನ ಕತೆ ಅಲ್ಲೂ ಉಪಯೋಗಿಸ್ಕೊತಾರೆ. ಅವಾಗ ಏನ್ ಮಾಡ್ದ, ಈ ಆರ್ಯಕ ಬಂದು ವಿಷ್ಣುನ ಸುಮುಖನಿಗೆ ಹೇಳ್ತಾನೆ, ನೀ ವಿಷ್ಣುನೇ ಹೋಗಿ ಮೊರೆ ಇಟ್ಕೋ, ಯಾಕಂದ್ರೆ ವಿಷ್ಣುವಿನ ವಾಹನ ಅವನು ಅಂತ. ವಿಷ್ಣು ಹೋಗಿ ವಿಷ್ಣುವನ್ನ ಬಂದು ಮೊರೆ ಹೊಕ್ಕೊಳ್ತಾರೆ. ಅವಾಗ ಸುಮುಖ ಇನ್ನು 1 ವಾರದಲ್ಲಿ ಮದ್ವೆ ಇದೆ, ಇವನ್ ನನ್ನ ತಿನ್ಬಿಡಕ್ ನೋಡ್ತಾ ಇದ್ದಾನೆ ಅಂತ. ಅವಾಗ ಪ್ರತಿಪಹೈನ್ಯರ್ಕ ಅಂತ ಇಲ್ಲೊಂದು ಪದ ಹಾಕಿದಾರಲ್ಲ, ಸಹಜವಾಗೇ ಅವರಿಬ್ರು ದ್ವೇಷಿಗಳು, ಅದರಲ್ಲಿ ಒಂದು ಕಾರಣ ಬೇರೆ ಇತ್ತು ದ್ವೇಷಕ್ಕೆ. ಹೀಗಾಗಿ ಗರುಡ ಬಿಡ್ತಾ ಇರ್ಲಿಲ್ಲ ಅಂತ. ಅವಾಗ ಏನ್ ಮಾಡ್ತಾನೆ, ವಿಷ್ಣು ಆ ಸುಮುಖನ್ನ ತೆಗೆದು ಗರುಡನ್ ಕೊರಳಿಗೆ ಹಾಕ್ತಾನೆ. ಹಾಕ್ಬಿಟ್ಟು ಗರುಡನ್ಗೆ ಹೇಳ್ತಾನೆ, ಇವನನ್ನು ನೋಡ್ಕೋ ಭದ್ರವಾಗಿ ಅಂತ. ಇವಾಗ ಆಯ್ತಲ್ಲ, ಗರುಡ ಯಾರು ಕೈಂಕರ್ಯ ಮಾಡ್ತಾ ಇರೋದು ದಾಸ, ಭಗವಂತನಿಗೆ ದಾಸ. ಅವನು ಹೇಳಿದ್ದು ಮಾಡ್ಲೇಬೇಕು ಆ ಕೈಂಕರ್ಯವನ್ನ. ಹಾಗಾಗಿ ಗರುಡನ್ನ ಕೊಳ್ಳಲ್ಲೇ ಇದ್ರೆ ಕೂಡ, ಅಷ್ಟೇ ಹತ್ರ ಇದ್ರೆ ಕೂಡ ತಿನ್ನಕ್ಕಾಗದೆ ಹಾಗೆ ನೋಡ್ಕೊಂಡು ಸುಮ್ಮನೆ ಇರೋದು. 8 ಸರ್ಪಗಳನ್ನ ಅಲಂಕಾರ ಮಾಡ್ಕೊಂಡಿರ್ತಾನೆ ಗರುಡ. ಅದನ್ನ ನಾವು ಗರುಡ ಪಂಚಾಶತ್ತಲ್ಲಿ ತುಂಬಾ ಸೊಗಸಾಗಿ ಪದ್ಮ, ಮಹಾಪದ್ಮ, ಶಂಖ ಅಂತೆಲ್ಲ ಬೇರೆ ಬೇರೆ ಹೆಸರು, ವಾಸುಕಿ ಅಂತ ಆ 8 ಸೊಂಟಕ್ಕೊಂದು, ಉಡುಗಾರಕ್ಕೊಂದು, ಮತ್ತೆ ಜನವಾರಕ್ಕೊಂದು, ಇವೆಲ್ಲ ಹಾವುಗಳನ್ನೇ ಅಲಂಕಾರ ಮಾಡ್ಕೊಂಡಿರ್ತಾನೆ ಗರುಡ. ಅದರಲ್ಲಿ ಸುಮುಖ ಒಬ್ಬ ಕೊರಳಿಗೆ ಅಲಂಕಾರವಾಗಿರ್ತಾನೆ. ಅದನ್ನ ಆ ಕಥೆಯನ್ನ ಇಲ್ಲಿ ಹೇಳ್ತಾರೆ. ಪಾಳಿ ನಾರಾಯಣ ಯಾರು ಏನೇ ಹಾಗೆ ಇದ್ರೆ ಕೂಡ ಯಾರ ಹತ್ರ ಏನು ನಡೆಯೋದಿಲ್ಲ, ಯಾರ ಹತ್ರ ನಾರಾಯಣನ ಹತ್ರ ಏನು ನಡೆಯಲ್ಲ. ಮದಿತ್ತಡೆಯಿಂದ ವಾಳರವನ್ನೇ ಅದನ್ನ ಗೊತ್ತಿಟ್ಕೊಂಡು ಹೋಗಿ ಶರಣಾಗತಿ ಮಾಡ್ಕೊಂಡಲ್ಲ. ಅರವನ್ ಅಂತ ಹೇಳಿದ್ರೆ ಹಾವು. ಅವನಿಗೆ ಸುಖ ದೊರಕ್ತು ಅಂದ್ರೆ ಮದ್ವೆ ಮಾಡ್ಕೊಳಕಾಯ್ತು. ಮದಿತ್ತವಂತನ್ ವಲ್ಲಾಹತ್ತೇತಿಯ ತೇಜಸ್ಸು. ಏನು ಶರಣಾಗತಿ ಮಾಡ್ಕೊಂಡು ಸುಮುಖನ ಗರುಡನ ಕೊರಳಿಗೆ ಹಾಕಿದ ತಕ್ಷಣ ಒಂದು ಬೀಗ್ತಾನಂತೆ. ಹಾಗೆ ಸುಮುಖ ಮುಖದಲ್ಲಿ ಒಂದು ತೇಜಸ್ ಬಂತಂತೆ. ಯಾಕೆಂದ್ರೆ ನನ್ನನ್ನ ಕಾಪಾಡೋರು ಯಾರು, ಸಾಕ್ಷಾತ್ ಶ್ರೀಮನ್ ನಾರಾಯಣನ ವಾಹನದಲ್ಲಿ ಇರುವಂತ ಗರುಡನಿಗೆ ಹೇಳ್ಬಿಟ್ಟಿದ್ದಾನೆ, ಅವನೇ ನನ್ನ ತಿನ್ಬೇಕಾಗಿತ್ತು, ನನ್ನನ್ನ ಕಾಪಾಡ್ತಾ ಇರೋದು. ಈ ಗರುಡನ್ನ ಯಾರು ಚಲಾಯಿಸ್ತಾರೋ ಅವನೇ, ಆ ಗರುಡ ವಾಹನ ಯಾರು ಇದಾನೋ ಭಗವಂತ, ಅವನೇ ನನ್ನನ್ನು ಕಾಪಾಡ್ಬೇಕಂದ್ರೆ ನನಗೇನ್ ಕಡಿಮೆ ಅಂತ ಇಲ್ಲಿ ಒಂಥರ ಬೀಗೋದು. ಅದನ್ನ ಇಲ್ಲಿ ಮದಿತ್ತವಂತನ್ ಇದ ಮಾಮೇನಿ ಮಾಯವನೇ ಅಂತ ಹೇಳಿ ಅವಂತನ್ ಇದು ಪಾಳಿ ಅಂತ ಹೇಳ್ಬೇಕಾದ್ರೆ ಈ ತುಂಬಾ ಸಮುದ್ರದಲ್ಲಿ ಹಾಸಿಗೆನಲ್ಲಿ ಮಲ್ಕೊಂಡಿದ್ನಲ್ಲ, ಅವನನ್ನ ರಕ್ಷಕನಂತ ತಿಳ್ಕೊಂಡು ಹೋದ. ಇವನು ಹೋಗ್ಬೇಕಾದ್ರೆ ಏನ್ ಅನ್ಕೋಬೇಕು, ಅವನೇ ಒಂದು ಹಾವು ಮೇಲೆ ಮಲ್ಕೊಂಡಿದ್ದಾನೆ, ಹಾವಿಂದ ನನ್ನನ್ನ ರಕ್ಷಣೆ ಮಾಡ್ತಾನ, ಅವನೇ ಒಂದು ಹಾವಿನ ಮೇಲೆ ಮಲ್ಕೊಂಡಿದ್ದಾನೆ, ಗರುಡ ಹೇಗೆ ನನ್ನನ್ನು ರಕ್ಷಣೆ ಮಾಡ್ತಾನೋ ಗೊತ್ತಿಲ್ಲ ಅಂತ ಹೇಳಿದ್ರೆ ಹಾವನ್ನ ಉಪಯೋಗಿಸ್ಕೊಳ್ತಾ ಇದ್ದಾನೆ, ಅದ್ರ ಮೇಲೆ ಮಲ್ಕೊಂಡು ಉಪಯೋಗಿಸ್ಕೊಳ್ತಾ ಇದ್ದಾನೆ, ನಾನು ರಕ್ಷಣೆ ಮಾಡ್ತಾನೋ ಇಲ್ಲೋ ಅಂತ ಗೊತ್ತಿಲ್ಲ, ಮದಿತ್ತು ಇರ್ಲಿ ಯಾತಕ್ಕೂ ಇರ್ಲಿ ಅಂತ ಹೋಗಿ ಕೇಳೋಣ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲಿ ಕೇಳ್ತಾನಂತೆ. ವಲ್ಲಾಹತ್ತೇತಿ ಅವನಿಗೆ ಅವನ ಕೊರಳಿಗೆ ಹಾಕಿ ಅವನ ಎದೆ ಮೇಲೆ ಹಾಗೆ ಒಂದು ಸರತ್ರ ಬರತ್ರ ಮಾಡ್ಬಿಟ್ನಂತೆ. ಯಾರಪ್ಪ ಅಂದ್ರೆ ಮಾಮೇನಿ ಮಾಯವನೇ. ಮಾಮೇನಿ ಅಂದ್ರೆ ತುಂಬಾ ಇದರಲ್ಲಿ ತುಂಬಾ ಸುಂದರವಾದ, ಮಾಯವನೇ ಅಂತ ಹೇಳಿದ್ರೆ ಆಶ್ಚರ್ಯ ಚೇಷ್ಟತೆಗಳನ್ನ ಮಾಡೋದು. ಹೇಗೆ ಇವನು ಹೇಗೆ ಕಾಪಾಡ್ತಾನೆ ಅಂತಂದ್ರೆ, ಇದೇ ತರ ಕಾಳಿಂಗನಿಗೂ ಕಾಳಿಂಗ ಸರ್ಪ ಅವರ ಹೆಂಡತಿಯರೆಲ್ಲಾನು ಶರಣಾಗತಿ ಮಾಡ್ಕೊಂಡಾಗ, ಸರಿ ಆಯ್ತು ನೀವೆಲ್ಲ ಈ ಕೊಳ ಬಿಟ್ಟು ಹೊಟ್ಟೋಗಿ, ಇಲ್ಲಿ ಕಾಳಿಂಗ ಮಡುವನ್ನ ಬಿಟ್ಟು ಹೊಟ್ಟೋಗಿ, ಈ ಕಾಳಿಂದಿ ನದಿ ಇದೆಯಲ್ಲ ವಿಷವಾಗ್ಬಿಟ್ಟಿದೆ, ನೀವೆಲ್ಲ ಹೋಗಿ ಅಂತ. ಇವಾಗ ಹೋದ್ರೆ ಎಲ್ಲಿ ಹೋಗೋದು, ಎಲ್ಲಿ ಹೋದ್ರು ಗರುಡ ನಮ್ಮನ್ನ
ಕಟ್ಟಿಸ್ಕೊಂಡು ಬಂದೇ ಬರ್ತಾನಂತೆ. ಏನು ಬರೋದಿಲ್ಲ, ಯಾಕಂದ್ರೆ ನಾನು ಅವನ ತಲೆ ಮೇಲೆ ನರ್ತನ ಮಾಡಿರೋದ್ರಿಂದ ನನ್ನ ಪಾದದ ಚಿಹ್ನೆ ಕಾಳಿಂಗನ ತಲೆ ಮೇಲಿದೆ, ಅದನ್ನ ನೋಡಿದ್ರೆ ಅವನು ಖಂಡಿತವಾಗ್ಲೂ ಹತ್ರ ಬರಲ್ಲ ಅಂತ ಹೇಳಿ. ಇಲ್ಲಿ ಬಂದಿದ್ದು ಕಾರಣ ಈ ಸೌಬರಿ ಋಷಿ ಶಾಪ ಇತ್ತು, ಗರುಡ ಬರಕ್ ಆಗ್ತಾ ಇರ್ಲಿಲ್ಲ, ಅವನ ರೆಕ್ಕೆ ಸುಟ್ಟು ಹೋಗೋದು, ಅದರಿಂದ ಇಲ್ಲಿ ಕ್ಷೇಮವಾಗಿದೆ ಅಂತ ಬಂದ್ಬಿಟ್ಟಿದ್ದ. ಈಗ ಬೇರೆ ಕಡೆ ಹೋಗು ಅಂತ ಹೇಳಿದಾಗ ಹೇಗೆ ಹೋಗೋದು, ಹೆದರಿಕೆ ಅಂತ ಹೇಳಿದಾಗ ನನ್ನ ಪಾದದ ಚಿಹ್ನೆ ಇದೆ, ನೀನು ಹೆದರ್ಕೋಬೇಡ ಅಂತ ಹೇಳಿ ಅಭಯ ಕಳಿಸ್ತಾನಲ್ಲ. ಅದೇ ತರ ಇಲ್ಲಿ ಸುಮುಖನನ್ನ ನೋಡ್ಕೊ ಅಂತ ಹೇಳ್ಬಿಟ್ಟು ಗರುಡನ್ಗೆ ಕೊಡ್ತಾರೆ. ಅಲ್ಲ ಅದೊಂದ್ರೆ ತಾದೆಯನ್ನ, ಈ ತರ ಆಶ್ಚರ್ಯ ಚೇಷ್ಟಿತವನ್ನ ಮಾಡೋವನ್ನ, ರಕ್ಷಣೆ ಅಂದ್ರೆ ಪಟ್ಟಾಗಿ ಹಿಡಿದು ರಕ್ಷಿಸೋವನ್ನ ನಾನು ಅಲ್ಲದೆ ಬೇರೆ ಯಾರನ್ನಾದ್ರೂ ನನ್ನ ನಾಲಿಗೆ ಸ್ತೋತ್ರ ಮಾಡುತ್ತಾ? ಖಂಡಿತವಾಗ್ಲೂ ಇಲ್ಲ ಅಂತ ಹೇಳುತ್ತೆ. ನನ್ನ ನಾಲಿಗೆ ಬೇರೆ ಯಾರನ್ನು ಸ್ತುತಿಸೋದಿಲ್ಲ ಅಂತ. ಈ ಹೇಗೆ ಇದು ಇಲ್ಲೊಂದು ಪದ ಹಾಕಿದ್ರಲ್ಲ, ತೇಜಸ್ಸು ಸುಮುಖನಿಗೆ ಬಂತು ಅಂತ, ವಾಳರವಂತನ್ನೇ ಅಂತ, ಈ ಹೊಳೆಯೋ ಕತ್ತಿ ತರ ತೇಜಸ್ ಬಂದ್ಬಿಡುತ್ತಂತೆ ಅವನಿಗೆ ಅಂತ ಹೇಳಿದಾಗ, ನಮ್ಮ ಹಿಂದೆ ಯಾರಿದ್ದಾರೆ ನಮ್ಮ ರಕ್ಷಣೆಗೆ ಅಂತ ಹೇಳಿದಾಗ, ಒಂದು ಒಳ್ಳೆ ಸರ್ಕಾರ ಇದ್ದಾಗ ಒಂಥರ ಎಲ್ಲರಿಗೂ ಖುಷಿಯಾಗಿರುತ್ತೆ, ಧೈರ್ಯವಾಗಿರ್ತೀವಿ ಜನಗಳೆಲ್ಲ, ನಮಗೆ ಇನ್ಯಾವುದೋ ಆಪತ್ತಿಲ್ಲಪ್ಪ ಶತ್ರು ದೇಶದಿಂದ ಅಂತ ಹೇಗೆ ನಾವು ಸಂತೋಷವಾಗಿ ಧೈರ್ಯವಾಗಿರ್ತೀವೋ, ಅದೇ ತರ ಈ ಸುಮುಖನಿಗೂ ಒಂದು ತೇಜಸ್ ಬಂತು. ಹೇಗೆ ಅಂದ್ರೆ ಅಂತರಿಕ್ಷಗತ ಶ್ರೀಮಾನ್ ಅಂತ ವಿಭೀಷಣನಿಗೂ ಇದೇ ತರ ಹೇಳ್ತಾ ಇರ್ತಾನೆ ರಾಮಾಯಣದಲ್ಲಿ. ಬಂದಿತ್ತು ರಾಕ್ಷಸ, ಅದು ಅವನು ರಾವಣನ ತಮ್ಮ ಬೇರೆ. ಅವಾಗ ಅಂತ ಪದ ಯಾಕೆ ಈ ತರ ರಾವಣನ ತಮ್ಮನಾದ ವಿಭೀಷಣನಿಗೆ ವಾಲ್ಮೀಕಿ ಹಾಕಿದ್ರು ಅಂತ ಹೇಳಿದ್ರೆ, ಅವನು ಬಂದಿದ್ದು ಶರಣಾಗತಿ ಮಾಡ್ಕೊಳ್ಳೋಕೆ ರಾಮನಲ್ಲಿ, ರಾಮ ಅವನನ್ನ ಸ್ವೀಕಾರ ಮಾಡಿದ್ರಿಂದ ಅಂತರಿಕ್ಷಗತ ಶ್ರೀಮಾನ್, ಎಲ್ಲ ಕೈಂಕರ್ಯವೂ ರಾಮನಿಗೆ ಕೈಂಕರ್ಯ ಮಾಡುವಂತ ಒಂದು ಅವಕಾಶ ಅವನಿಗೆ ಸಿಕ್ತು. ಅದಕ್ಕೋಸ್ಕರ ಅವನ ಶ್ರೀಮಾನ್ ಅಂತ ಹೇಳ್ತಾರೆ. ಹಾಗೆ ತೇಜಸ್ಸು ತಾನಾಗೆ ಮುಖದ ಮೇಲೆ ಬರುತ್ತೆ ಅಂತ. ಮುಂದಿನ ಹಾಡಿನ ஆனிடம் பாடேன் நலமாதி கொண்டு செடையான் பின் சென்று, நலமாக தீ கொண்ட செஞ்சடையான் சென்று, பின் இல்ல மேம், பின் சென்று இல்லையா? வெறும் சென்றுதான். என்றும் பூ கொண்டு வல்லவாறு, என்றும் பூ கொண்டு வல்லவாறு, என்றும் பூ கொண்டு வல்லவாறு, ஏத்த மகிழாத வைகுந்த செல்வனார் சேடிமேல் பாட்டு, வைகுந்த செல்வனார் சேவடி மேல் பாட்டு, நான் கொண்டு மானிடம் பாடே நலமாக தீ கொண்ட செஞ்சடையான் பின் சென்று, என்றும் பூ கொண்டு வல்லவாறு, ஏத்த மகிழாத வைகுந்த செல்வனார் சேடி மேல் பாட்டு. நான் கொண்டு மானிடம் பாடேன் நலமாக தீ கொண்ட செஞ்சடையான் சென்று, என்றும் பூ கொண்டு வல்லவாறு, ஏத்த மகிழாத வைகுந்த செல்வனார் சேவடி மேல் பாட்டு. ಹಾಕೊಂಡ್ರೆ ನಾಲ್ಗೆ ಅಂತ. ಈ ನಾಲ್ಗೆನ ನಾನು ಬೇರೆ ಯಾರನ್ನು ಹೊಗಳೋಕೆ ಉಪಯೋಗಿಸಿದಿಲ್ಲ ಅಂತ ಅದನ್ನ ಹೇಳ್ತಾರೆ. ನಾಕೊಂಡ್ರೆ ಮಾನಿಡಂ ಪಾಡೆ, ಕ್ಷುಲ್ಲಕವಾದ ಮನುಷ್ಯರನ್ನ ರಾಜರನ್ನ ಹೊಗಳೋಕೆ ಆ ತರ ಒಂದು ವಿಷಯಕ್ಕೆ ನಾನು ನನ್ನ ನಾಲ್ಗೆಯನ್ನ ನಾನು ಉಪಯೋಗಿಸೋದಿಲ್ಲ ಅಂತ. ಇದೇ ತರ ಆಳ್ವಾರ್ಗಳು ಕೂಡ ಹಾಡ್ತಾರೆ. ಎನ್ನಾವಿನ್ನಿನ್ ಕವಿ ಒರುವರ್ಕಂ ಕೊಡುಕು ಹಿಲೇನ್ ಅಂತಾರೆ. ನಮ್ಮಾಳ್ವಾರ್ ಹೇಳ್ತಾರೆ, ನನ್ನ ವಾಕ್ಚಾತುರ್ಯ ಇದೆಯಲ್ಲ, ನಾನು ಬೇರೆ ಯಾರಿಗೂ ಅದನ್ನು ಉಪಯೋಗಿಸಿದಿಲ್ಲ. ಉಪಯೋಗಿಸಿದ್ರೆ ಬರೀ ಶ್ರೀಮನ್ ನಾರಾಯಣನ ಹಾಡೋಕೆ ಮಾತ್ರ ಉಪಯೋಗಿಸ್ತೀನಿ ಅಂತಾನೆ. ಅದೇ ತರ ಜಿಹ್ವೆ ಕೀರ್ತೆ ಕೇಶವ ಅದನ್ನು ಹೇಳ್ಕೋಬಹುದು. ಇರ್ಬೇಕಾದ್ರೆ ನಾಲ್ಗೆ ಇರೋದೇ ಕೇಶವನನ್ನ ಕೀರ್ತಿಸೋಕ್ಕೋಸ್ಕರ ಅಂತ. ಹೂಕೊಂಡು ಅಂತ ಹೇಳಿದ್ರೆ ಇಲ್ಲಿ ಪೂಜೆಗೆ ಬೇಕಾದ ಇತರ ಧೂಪ ದೀಪ ಎಲ್ಲಾನು ಅದರಲ್ಲಿ ಅಡಕವಾಗಿದೆ. ಹೂ ಅಂದ್ರೆ ಬರೀ ಹೂ ಅಂತ ನಾವು ತಗೊಳ್ಬಾರ್ದು, ಎಲ್ಲವೂ ಇದರಲ್ಲಿ ಸೇರುತ್ತೆ. ಈ ತರ ಹಾಡ್ಕೊಂಡು ಹೊಗಳ್ಕೊಂಡು ನಾನು ಯಾರ ಹಿಂದೆ ಹೋಗಲ್ಲ ಅಂತ ಹೇಳಿದ್ರೆ ಇವ್ರು ಹೇಳ್ತಾರೆ
செஞ்சடையான் பின் சென்று ಇವರು ರುದ್ರನೋ ಅಥವಾ ಇನ್ಯಾರೋ ಒಬ್ಬ ಬೇರೆ ದೇವತೆಗಳ ಹಿಂದೆ ನಾನು ಹೋಗೋದಿಲ್ಲ ಅಂತ. ಯಾಕಂದ್ರೆ ನನ್ನ ನಾಲಿಗೆ ಇರುವುದು ನಾರಾಯಣನ ಹೇಳಕ್ಕೆ ಅಂತಾನೆ. ವೈಕುಂಠ ಚೆಲ್ವನ ನಾನು ಹಾಡಿದ್ರೆ ವೈಕುಂಠ ಚೆಲ್ವನ ಯಾರು ಸರ್ವಲೋಕಕ್ಕೂ ಅಧಿಪತಿಯಾದ ರಕ್ಷಕ ಸ್ಥಾನದಲ್ಲಿ ಇರೋ ಅಂತ ಸರ್ವಸ್ಮಾತ್ಮರನಾದ ಶ್ರೀಮನ್ ನಾರಾಯಣನನ್ನ ಬಿಟ್ಟು ಬೇರೆ ಯಾರು ಪಾದಗಳ ಮೇಲೂ ನಾನು ಹಾಡೋದು ಇಲ್ಲ, ಹೂವನ್ನ ಇಟ್ಟು ಪೂಜೆ ಮಾಡೋದು ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಏತ್ ಮಹಿಳಾ, ಯಾಕೆಂದ್ರೆ ಈ ಬೇರೆ ಯಾವ್ಯಾವ್ದೋ ಸಣ್ಣ ಸಣ್ಣ ದೇವತೆಗಳನ್ನ ಪೂಜೆ ಮಾಡಿದ್ರೆ ನಮಗೆ ನಮಗೆ ಅಷ್ಟು ಮಹಿಳ್ಚಿ ಸಿಗತ್ತ. ಮಹಿಳ್ಚಿ ಅಂತ ಹೇಳಿದ್ರೆ ಸಾರ್ಥಕತೆ ನಮಗೆ ಸಿಗತ್ತಾ ಅಂತ ನೋಡ್ಬೇಕು. ಹೋಗ್ಬೋದು, ಯಾರನ್ನ ಬೇಕಾದ್ರೆ ನೀವು ಪೂಜೆ ಮಾಡಿ, ನಿಮ್ಗೆ ಸಮಯ ಇದೆ, ನಿಮ್ಗೆ ಬುದ್ಧಿ ಇದೆ, ಮನಸ್ಸು ನಿಮ್ಗೆ ಏನ್ ಹೇಳುತ್ತೋ ಅದನ್ನ ಹೋಗಿ ಮಾಡ್ಬೋದು. ಆದ್ರೆ ನಮ್ಮ ಮಹಿಮೆ ಹೆಚ್ಚಾಗತ್ತಾ, ನಮ್ಮ ಕೀರ್ತಿ ಹೆಚ್ಚಾಗತ್ತಾ, ನಮಗೆ ಒಂದು ಸಂತೋಷ ಅನಸ್ಯೂತವಾಗಿ ಸಂತೋಷ ಸಿಗುತ್ತಾ, ಸಂತೋಷ ನಿಲ್ಲದೆ ಇರುವಂತ. ಯಾಕಂದ್ರೆ ಅಲ್ಲಿ ಎಂತ ಆನಂದ ಸಿಗತ್ತೆ ಅಂತ ಹೇಳಿದ್ರೆ ವೈಕುಂಠದಲ್ಲಿ ಆನಂದ ಅನ್ನೋದು ಕಡಿಮೆನೇ ಆಗೋದಿಲ್ಲ. ಭಗವಂತ ಎಂತ ಆನಂದ ಅನುಭವಿಸ್ತಾನೋ ಅದೇ ಆನಂದ ನಮಗೂ ಕೊಡ್ತಾನೆ. ಸ್ವರ್ಗಾದಿ ಲೋಕಗಳಲ್ಲಿ ಕೂಡ ನಾವು ನೋಡ್ತೀವಿ, ದೇವೇಂದ್ರನ ಪದವಿ, ಅವನ ಸಿಂಹಾಸನ ಎತ್ತರದಲ್ಲಿರುತ್ತೆ. ಮತ್ತವರೆಲ್ಲಾನು ಅವ್ರವ್ರ ಇದಕ್ಕೆ ಗ್ರೇಡ್ ಪ್ರಕಾರ ನಾರದ ಬಂದು ಹೇಳ್ಬೇಕಾದ್ರೆ ಪಾಂಡವರಿಗೆ ಹೇಳ್ತಾನೆ, ನಾನು ನೋಡ್ದೆ ಪಾಂಡು ಎಲ್ಲೋ ಹಿಂದ್ಗಡೆ ಕೂತಿದ್ದ ಅಂತ. ನಾವು ಸೀಟ್ ತಗೋತೀವಲ್ಲ ಟಿಕೆಟ್ಗಳು ಬಾಲ್ಕನಿನಲ್ಲಿ, ಆತರ ಹಿಂದೆ ಆಮೇಲೆ ಮುಂದೆ, ಇನ್ನು ಕಡಿಮೆ ಇರೋರಿಗೆ ಮುಂದೆ ಟಿಕೆಟ್ ಎಲ್ಲ ಇರುತ್ತಲ್ಲ ಸಿನಿಮಾ ಥಿಯೇಟರ್ನಲ್ಲಿ. ಅದೇ ತರ ಡ್ರಾಮಾನಲ್ಲಿ ಮುಂದೆ ಇದ್ರೆ ಚೆನ್ನಾಗ್ ಕಾಣತ್ತೆ, ಹಿಂದೆ ಇದ್ರೆ ಅಷ್ಟೇನ್ ಚೆನ್ನಾಗ್ ಕಾಣಲ್ಲ, ರಿವರ್ಸ್ ಅದು, ಆರೋಹಣ ಅವರೋಹಣ ಹತ್ರ. ಅದೇ ತರ ಅಲ್ಲಿ ನಾರದ್ರು ಬಂದು ಹೇಳ್ತಾರೆ, ಪಾಂಡುನ ನೋಡ್ದೆ ಎಲ್ಲೋ ಹಿಂದೆ ಇದ್ದ ಅಮರಾವತಿಲಿ ಅಂತ. ಅಲ್ಲಿ ಗ್ರೇಡ್ ಸ್ವರ್ಗದಲ್ಲಿ ಕೂಡ ಸೀಟ್ ಅವ್ರವ್ರ ಪುಣ್ಯದ ಪ್ರಕಾರ ಗ್ರೇಡ್ ಸೀಟ್ಗಳಲ್ಲಿ ರಿಸರ್ವ್ ಮಾಡಿರ್ತಾರೆ. ಆದ್ರೆ ಇಲ್ಲಿ ಆತರ ಇಲ್ಲ ವೈಕುಂಠದಲ್ಲಿ ಆತರ ಇಲ್ಲ. ಎಲ್ಲದಕ್ಕೂ ಅಧಿಪತಿ ಅವನೇನೆ, ಸರ್ವಸ್ಮಾತ್ಮನ ಭಗವಂತ. ಅವನನ್ನ ಮಹಿಚ್ಛೆ ಯಾಕೆ ಅಂದ್ರೆ ಸಂತೋಷ ನಮ್ಮ ಮುಖದಲ್ಲಿ ಸಿಗತ್ತೆ, ಅವನ ಡಿಮೇಲ್ ಪಾರ್ಟ್. ಅದನ್ನ ಇಲ್ಲಿ ಹೇಳ್ತಾರ. ಯಾಕೆ ತಾನೇ ನಮ್ಗೆ ಸಂತೋಷ ಆಗಲ್ಲ? ಖಂಡಿತವಾಗ್ಲೂ ನಮ್ಗೆ ಸಂತೋಷ ಆಗತ್ತೆ. ಯಾಕಂದ್ರೆ ಆ ವೈಕುಂಠ ಚೆಲ್ವನಾರಿಗಲ್ಲ ನಮ್ಮನ್ನ ನೋಡ್ಕೊಳ್ಳೋ ರೀತಿ ಅಂತದ್ದು. ಅವನ ಲೋಕಕ್ಕೆ ಹೋದ್ರೆ ಸಮಾನವಾಗಿ ನೋಡ್ಕೊಳ್ತಾನಂತೆ. ನಿತ್ಯ ಸೂರಿಗಳು ಒಂದೇ, ಮುಕ್ತರು ಒಂದೇ, ನೆನ್ನೆ ತುಂಬಾ ಅನಾದಿಯಾಗಿ ಇರೋ ಮುಕ್ತರು ಒಂದೇ, ಇವು ಹೊಸದಾಗಿ ಬಂದ ಮುಕ್ತರು ಒಂದೇ. ಅದೇ ತರ ಭೇದ ಭಾವ ಇಲ್ಲದೆ, ವ್ಯತ್ಯಾಸವಿಲ್ಲದೆ ನೋಡ್ಕೊಳ್ತಾನಂತೆ. ಇನ್ನೊಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಬೇರೆ ದೇವತೆಗಳನ್ನ ಬ್ರಹ್ಮರುದ್ರಾದಿಗಳನ್ನ ಪೂಜೆ ಮಾಡೋದ್ರಲ್ಲಿ ಒಂದು ಶ್ರಮ ಇದೆ. ಏನಪ್ಪಾ ಅಂದ್ರೆ ಎಂದಾದ್ರೂ ಅವರಿಗೆ ರಜಸ್ತಮಸ್ಸು ಹೆಚ್ಚಾಗ್ಬಿಟ್ರೆ ಏನಾಗತ್ತೆ, ಅವರು ತಿರುಗಿ ನಾರಾಯಣನ ಮೇಲೆ ಯುದ್ಧಕ್ಕೆ ಹೋಗಿರೋದು ನಾವು ನೋಡಿದೀವಿ. ಬಾಣಾಸುರ ವೃತ್ತಾಂತದಲ್ಲಿ ಹಾಗೆ ತಾನೆ. ಎಂತ ಸರ್ವಜ್ಞ ಭಗವಂತನನ್ನ ಸದಾ ಜಪ ಮಾಡ್ತಾ ಇದ್ದ, ನಾರಾಯಣನ ಜಪನೇ ಮಾಡ್ತಾ ಇದ್ದ ರುದ್ರ ಕೂಡ ಬಾಣಾಸುರನ್ಗೆ ಸಹಾಯ ಮಾಡ್ಬೇಕು ಅಂದಾಗ ಹಿಂದೆ ಮುಂದೆ ನೋಡದೆ ಒಪ್ಕೊಂಡ್ಬಿಟ್ಟು ನಾರಾಯಣನ ಮೇಲೆ ಯುದ್ಧ ಕೂಡ. ಅವಾಗ ಏನಾಗತ್ತೆ, ರಜಸ್ತಮಸ್ಸು ಗುಣಗಳು ಅವರಲ್ಲಿ ಹೆಚ್ಚಾದಾಗ ಅವ್ರು ಈ ತರ ಎಲ್ಲ ವರ್ತನೆ ಮಾಡ್ತಾರೆ. ಅದೇ ತರ ಬ್ರಹ್ಮನೂ ಅಷ್ಟೇನೆ. ಆ ಬ್ರಹ್ಮನ ತಲೆ ಕೂಡ ರುದ್ರ ಕಿತ್ತಿದ್ದು, ಸ್ವಂತ ತಂದೆಯ ತಲೆಯನ್ನೇ ಕಿತ್ಬಿಟ್ಟ. ಏನೇ ರೋಷ ಏನೇ ಕೋಪ ಬಂದ್ರೆ ಕೂಡ ರಜಸ್ತಮಸ್ಸು ಹೆಚ್ಚಾದಾಗ ಅವರ ಗುಣವನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಆಗದೆ ಇರೋಂಥವ್ರು. ಈ ತರ ಗುಣ ಇರೋರನ್ನ ನಾವು ರಕ್ಷಕರನ್ನಾಗಿ ತಗೊಳ್ಳೋದು, ಹೋಲಿಸಬಾರ್ದು. ನಾವು ರಕ್ಷಕರಾಗಿ ತಗೊಂಡ್ರೆ ನಮಗೆ ಶ್ರಮ. ಯಾಕಂದ್ರೆ ಅವ್ರಿಗೆ ಯಾವ ಗುಣ ಜಾಸ್ತಿ ಇದೆಯೋ ಅವಾಗ ನಾವು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಕೋಪದಲ್ಲಿದ್ದಾರೋ ಅಥವಾ ರಜೋಗುಣ ಜಾಸ್ತಿಯೋ ತಮೋಗುಣ ಜಾಸ್ತಿಯೋ ಅಂತ ಗೊತ್ತಿರಲ್ಲ ನಮ್ಗೆ. ಅದರಿಂದ ಅವರ ಗುಣ ಪ್ರಕಾರ ನಮಗೆ ಅನುಗ್ರಹ ಆಗತ್ತೆ. ಅದರಿಂದ ಆಶ್ರಮ ಹೊಂದಿದೆ. ಪರಮಾತ್ಮನ ಎದುರಿಗೆ ಹೋರಾಡಕ್ ಹೋಗ್ತಾರೆ ಅಂದ್ರೆ ನಮ್ಮನ್ನ ನಾವೆಲ್ಲ ಯಾತ್ರು ಅವರು. ಅದನ್ನ ನೋಡ್ಕೊಳ್ಳಿ. ಮುಂದಿನ ಹಾಡು. பாட்டும் முறையும் படுகதையும் பல்பொருளும் ஈட்டிய தீயும் இருவிசும்பும் கேட்ட மனமும் சுருதி மறை நான்கும் மாயன் தனமாயையில் பட்ட தற்பு
பாட்டும் முறையும் படுகதையும் பல்பொருளும் ஈட்டிய தீயும் இருவிசும்பும் கேட்ட மனமும் சுருதி மறையே நான்கும் மாயன் தனமாயையில் பட்ட தற்பு. பாட்டும் முறையும் படுகதையும் பல்பொருளும் ஈட்டிய தீயும் இருவிசும்பும் கேட்ட மனுவும் சுருதி மறை நான்கும் மாயன் தனமாயையில் பட்ட தற்பு. ತತ್ವ ಅಂದ್ರೆ ತತ್ವ, ತತ್ವ ಅಂದ್ರೆ ಟ್ರೂತ್. ಏನಪ್ಪ ಇದರಲ್ಲಿ ಸತ್ಯಾಂಶ ಏನು ಅಂತ ಅಂದ್ರೆ ತಿಳ್ಕೊಳ್ಬೇಕು. ಒಂದು, ಪಾಟು ನಾವೆಲ್ಲ ಹಾಡ್ತೀವಲ್ಲ ಈ ಹಾಡುಗಳು. ಅದೇ ಮುರೆಯುಂ ಅಂತ ಹೇಳಿದ್ರೆ ಮುರೆಯಾಗಿ ಹಾಡೋದು ಅಂದ್ರೆ ರಾಗಗಳು, ಅವುಗಳೆಲ್ಲ ಹಾಡುವಂತ ರಾಗಗಳು. ಪಡುಕದೆಯುಂ ಇತಿಹಾಸ ಪುರಾಣಗಳು ಇವಾಗೆಲ್ಲ. ಪಲ್ಪೊರುಳುಂ ಅವುಗಳನ್ನ ಅವುಗಳ ಅರ್ಥ. ಈ ಉಪನಿಷತ್ ಅಂದ್ರೆ ಉಪನಿಷತ್ ಸಾರ, ವೇದಗಳಂದ್ರೆ ವೇದಾರ್ಥ. ಹೀಗೆ ಪಲ್ಪೊರುಳುಂ ಈಟಿಯತಿಯುಂ. ಈಟಿಯತಿಯುಂ ಅಂದ್ರೆ ಇವಕ್ಕೆ ಕಾರಣವಾದ ಎರಡು ಆಕಾಶ, ಇರುವೆ ಶಂಭುಂ ಅಗ್ನಿಯು ಆಕಾಶ. ಇವಕ್ಕೆಲ್ಲ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಈ ಪಂಚಭೂತಗಳನ್ನು ಅದನ್ನ ಹೇಳ್ತಾರೆ. ಇವರಿಂದ ತಾನೇ ಎಲ್ಲ ಸೃಷ್ಟಿ ಆಗೋದು. ಇರುವಿಷಂ ಅಂದ್ರೆ ಒಂದು ಪರಮಾಕಾಶ, ಇನ್ನೊಂದು ಪ್ರಕೃತಿ ಮಂಡಲಿಯಲ್ಲಿ ಇರುವಂತ ಆಕಾಶ. ಕೇಟ ಮನಮುಂ ಶುರುದಿ ಮರೈ. ಕೇಟ ಮನಮು ಕೇಳಿ ಬರುವ ಮನಸ್ಸಿದೆಯಲ್ಲ ಅದು ಕೂಡ ಅಷ್ಟೇನೆ. ಅಂದ್ರೆ ಇವಾಗ ಮನಸ್ಸು ಒಂದು ಇಂದ್ರಿಯ ಅಂತ ನಾವು ನೋಡ್ತೀವಲ್ಲ, ಹೇಗೆ 10 ಇಂದ್ರಿಯಗಳಲ್ಲಿ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮನಸ್ಸನ್ನು ಪ್ರತ್ಯೇಕವಾಗಿ ಹೇಳ್ಕೊಂಡು ಅದು ಮನಮುಂ ಶುರುದಿ ಮರೈ. ಶುರುದಿ ಮರೈ ಅಂದ್ರೆ ಶ್ರುತಿ, 4 ವೇದಗಳು ಇದೆಯಲ್ಲ, ಈ 4 ಎಲ್ಲಾನು ಮಾಯಂ, ಎಲ್ಲಾನು ದೇವರೇ ಅಂತ, ದೇವರಿಂದಲೇ ಎಲ್ಲ ಅಂತ ಇದನ್ನ ತೋರಿಸೋದು. ಎಲ್ಲವೂ ಭಗವಂತನ ಸಂಕಲ್ಪ ಮಾತ್ರದಿಂದ ಉಂಟಾದ ತತ್ವ ಅಷ್ಟೇನೆ. ತತ್ವ ಅಂದ್ರೆ ತತ್ವ. ತನ ಮಾಯೆயில் ಪಟ್ಟ ತರ್ಪ. ಸಂಕಲ್ಪ ಮಾತ್ರದಿಂದ ಎಲ್ಲವನ್ನ ಸೃಷ್ಟಿಯಾಗಿರೋದು. ಹಯಗ್ರೀವ ಅವತಾರ ಮತ್ತು ಹಂಸಾವತಾರ ಮುಖ್ಯವಾಗಿ 2 ಎಲ್ಲವನ್ನ ಬೋಧನೆ ಮಾಡೋಕ್ಕೆ ಅಂತ ಮಾಡಿದ ಅವತಾರಗಳು. ಇಲ್ಲಿಂದ ಬ್ರಹ್ಮನಿಗೆ ಓಂಕಾರವನ್ನ ಉಪದೇಶ ಮಾಡಿ, ಅಲ್ಲಿ ಆ ಓಂಕಾರವನ್ನು ಅವನು ಜಪ ಮಾಡುವಾಗ 4 ವೇದಗಳು ವಿಸ್ತಾರವಾಗಿ ಅವನಿಗೆ ಸಿಕ್ಕು, ಅವನ ಸಂಕಲ್ಪ ಮಾತ್ರದಿಂದ ಎಲ್ಲವನ್ನ ಸೃಷ್ಟಿ ಮಾಡಿ ಜಗತ್ತನ್ನ ಸೃಷ್ಟಿ ಮಾಡೋ ಶಕ್ತಿಯನ್ನು ಪಡೆಯುವಂಥದ್ದನ್ನ, ಒಂದು ಸಾಮರ್ಥ್ಯವನ್ನ ಯಾರು ಕೊಟ್ಟರು ಚತುರ್ಮುಖ ಬ್ರಹ್ಮನಿಗೆ? ಎಲ್ಲವೂ ಭಗವಂತನೇ ಕೊಟ್ಟಿದ್ದು, ಎಲ್ಲವೂ ಅವನಿಂದಲೇ ಆಗಿದ್ದು ಅನ್ನೋದಕ್ಕೆ ಹಾಡಿಂದ ಶುರು ಮಾಡ್ತಾರೆ. ತಾವು ಹಾಡೋ ಹಾಡು, ಅದರ ರಾಗ, ಅದರ ಸಾಹಿತ್ಯ, ಹೇಳೋ ಸಾಮರ್ಥ್ಯ, ನಾಲ್ಗೆ ಚಮತ್ಕಾರ, ಕೇಳಿಸ್ಕೊಳ್ಳುವಂತ ಕಿವಿ, ಪ್ರತಿಯೊಂದು ಇಂದ್ರಿಯಗಳು ಎಲ್ಲಾನು ಅವನೇನೆ. ವೇದಗಳ ತಿರುಳು, ಅವರ ಅರ್ಥ ಎಲ್ಲಾನು ಭಗವಂತನೇ ಅಂತ ಹೇಳಿ ಇರ್ತಾನೆ. ಇಲ್ಲಿ ಅದನ್ನ ಹೇಳ್ಬೇಕಾದ್ರೆ ಯಥೈ ಕಿಂಚಂ ಮರುವದಾತ್ ಭೇಷಜಂ ಅಂತ ಇದರಲ್ಲಿ ಹೇಳ್ತಾರೆ. ಹೇಗೆ ಅಂದ್ರೆ ಗುರು ಶಿಷ್ಯರ ಪರಂಪರೆಯಲ್ಲಿ ಕಲಿತ ಇದೆಷ್ಟಲ್ದೇನೆ, ಯಾವುದೋ ಭಗವಂತ ಹೇಳಿದ್ದಲ್ದೇನೆ ಈ ಗುರು ಶಿಷ್ಯ ಪರಂಪರೆಯಲ್ಲಿ ಅನೇಕ ವಿಷಯಗಳನ್ನ ಕಲಿತೀವಲ್ಲ, ಶ್ರುತಿಗಳು, ಸ್ಮೃತಿಗಳು, ಇವೆಲ್ಲ ಅದು ಎಲ್ಲಾನು ಉತ್ಕೃಷ್ಟವಾದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅದು ಭಗವಂತನೇ ಅದರಲ್ಲಿ ಇರೋದ್ರಿಂದನೇ ಅದು ಉತ್ಕೃಷ್ಟವಾಗಿ ಕೇವಲ ಭಗವಂತನಿಂದನೇ ಇದೆಲ್ಲ ಸೃಜಿಸಿದ ತತ್ವ. ಅವನೇ ಉಂಟು ಮಾಡಿದ್ದು. ಪಾಂಚರಾತ್ರ ಆಗಮನ ಎಲ್ಲ ಬಂದು ತಾನೇ ಖುದ್ದಾಗಿ ಉಪದೇಶ ಮಾಡಿ ತನ್ನ ಭಗವಂತನನ್ನ ಪೂಜೆ ಮಾಡೋ ಕ್ರಮ ಯಾವುದು ಅಂತ ಆಗಮಗಳನ್ನೆಲ್ಲ ಹೇಳ್ಕೊಟ್ಟು ಅದನ್ನು ಒಂದು ಏರ್ಪಾಡು ಸಮಯಗಳನ್ನಂತ ಹೇಳ್ತಾರೆ. ಆ ಏರ್ಪಾಡೆಲ್ಲ ಯಾರು ಮಾಡಿದ್ದು ಅಂದ್ರೆ ಸಾಕ್ಷಾತ್ ಭಗವಂತನೇ ಅಂತ ಹೇಳ್ತಾರೆ ಇದರಲ್ಲಿ. ಮುಂದಿನ ಹಾಡುಗೋಣ. தற்பெண்ணை தானறியானேலும் கடற்கடலை கல் கொண்டு தூர்த்த கடல் வண்ணன். கடற்கடலை கல் கொண்டு தூர்த்த கடல் வண்ணன். என் கொண்ட எவ்வினையும் நீங்க கொண்ட வெவ்வினையும் நீங்க விளங்கா மனம் வைத்தான். வெவ்வினையும் மாயும் மால் கண்டு. எவ்வினையும் மாயுமால் கண்டு.
தற்பெண்ணை தானறியானேலும் தடங்கடலை கல் கொண்டு தூத்த கடல் வண்ணன் என் கொண்ட எவ்வினையும் நீங்க விலங்கா மனம் வைத்தான் வெவ்வினையும் மாயும் மால் கொண்டு தற்பு என்னை தான் அறியானேலும் தடங்கடலை கல் கொண்டு தூர்த்த கடல் வண்ணன் ஏற்கொண்ட வெவ்வினையும் நீங்க விலங்கா மனம் வைத்தான் எவ்வினையும் மாயுமால் கண்டு. ತರ್ಪ ಅಂದ್ರೆ ಇಲ್ಲಿ ಅಲ್ಲಿ ತತ್ವ ಅಂತ ಹೇಳಿದ್ರು. ಇಲ್ಲಿ ತರ್ಪ ಅನ್ನೋದನ್ನ ತತ್ವನೇ, ಆದ್ರೆ ಅದು ಭಗವಂತನಿಗೆ ಉಪಯೋಗಿಸ್ತಾರೆ ಆ ಪದನ. ಇಲ್ಲಿ ತರ್ಪೆಣ್ಣೆ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಭಗವಂತ ಅಂತ ಹೇಳ್ತಾರೆ ಇವರು. ಇದು ಸುಮ್ಮನೆ ಹೇಳುವಂಥದ್ದು. ಯಾಕೆ ಹಾಗೆ ಹೇಳಿದ್ರು ಇವರು ಅಂತ ಹೇಳಿದ್ರೆ, ನನಗೆ ಹೋಗಿ ಹೋಗಿ ನನಗೆ ಅನುಗ್ರಹ ಮಾಡಬೇಕು ಅಂದ್ರೆ ಏನು ಅಂತ ಹಾಗೆ ಆತರ ಇದರಲ್ಲಿ ಹೇಳ್ತಾ ಇದ್ದಾರೆ. ತರ್ಪೆಣ್ಣೆ ತಾನರಿಯಾನೇಲು, ಇಷ್ಟೇ ಅವನಿಗೆ ಗೊತ್ತಿರೋದು, ನನ್ನ ಬಗ್ಗೆನೇ ಗೊತ್ತಿಲ್ಲ ಅವನಿಗೆ ಸರಿಯಾಗಿ ಅಂತ ಹೇಳ್ತಾರೆ. ಸರ್ವಜ್ಞ ಅದು ಇದು ಅಂತೆಲ್ಲ ಭಗವಂತನ ಹೇಳ್ತಾರೆ. ಏನ್ ಸರ್ವಜ್ಞ, ನನ್ನನ್ನೇ ಸರಿಯಾಗಿ ಗೊತ್ತಿಲ್ಲ. ತಡಂಗಡಲೈ ಕಲ್ಕೊಂಡು ತೂತ ಕಡಲ್ವನ, ಅವನು ಎಂಥವನು, ಎಂಥ ಸಾಮರ್ಥ್ಯಶಾಲಿ. ಅವ್ನು ಕೇವಲ ಕಲ್ಲಿನಿಂದ ಒಂದು ಸಮುದ್ರಕ್ಕೆ ಸೇತುವೆಯನ್ನ ಕಟ್ಬಿಟ್ಟ ಅವನು. ಎನ್ಕೊಂಡ ಎವ್ವಿನೆಯುಂ ನೀಂಗ, ನನ್ನನ್ನ ಪರಿಗ್ರಹ ಮಾಡಿ ಎಷ್ಟೊಂದು ಪಾಪ, ಅಯ್ಯೋ ರಾಮ ತೆಗಿತಾ ಇದ್ರೆ ಬರ್ತಾನೆ ಇದೆ, ಅವೆಲ್ಲವನ್ನು ಹೋಗ್ಲಾಡಿಸ್ಬಿಟ್ಟ ಅವನು. ವಿಲಂಗ ಮನಂ ವೈತಾನ್, ಸಾಲದಕ್ಕೆ ನನ್ನ ಪಾಪಗಳನ್ನೆಲ್ಲ ಹೋಗ್ಲಾಡಿಸಿ, ವಿಲಂಗ ಮನಂ ವೈತ ಅಂದ್ರೆ ನಾನು ಮತ್ತೆ ಧೃತಿ ಕೆಡದಂತೆ, ನನ್ನ ಮನಸ್ಸು ಬೇರೆ ಕಡೆ ಹೋಗದಂತೆ ಮಾಡ್ದ, ಸ್ಥಿರವಾಗಿ ನೆಲೆಸೋ ತರ ಮಾಡ್ದ ಅವನು ಅಂತ ಹೇಳ್ತಾನೆ. வெவ்வினையும் மாயுಮ್ಮಾ ಕಂಡೆ, ಎಂಥ ಪಾಪವಾದ್ರು, ಇವಾಗ ಹೇಳ್ತಾರಲ್ಲ ಯಾವ ಕೆಲವು ಸೋಪ್ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾದ್ರೆ ಎಂಥ ಕೊಳೆ ಆದ್ರೇನೋ ಏರಿಯಲ್ಲಿ ಹೋಗುತ್ತೆ ಅಥವಾ ಇನ್ನೊಂದು ಹೋಗುತ್ತೆ ಅಂತ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೋ ಇಲ್ವೋ, ಆತರ வெவ்வினையும் ಇರ್ತಾರೆ. ಎಂಥ ಪಾಪವನ್ನಾದ್ರೂ ಮಾಯುಮ್ಮಾಲ್ ಕಂಡೆ, ಭಗವಂತ ನೋಡ್ತಾನಂತೆ. ಎಂಥ ಕಠಿಣವಾದ ಪಾಪವನ್ನು ನಾವು ಮಾಡಿದ್ರೆ ಕೂಡ ಅವನ ಹತ್ರ ಹೋದಾಗ ಅವನು ಕ್ಷಮೆ ಕೊಟ್ಟೇ ಕೊಡ್ತಾನೆ ಅಂತ ಅದನ್ನ ಇಲ್ಲಿ ಹೇಳ್ತಾರೆ. ಈಗ ಈ ದಕ್ಷಿಣದಲ್ಲಿ ಸಮುದ್ರಕ್ಕೆ ಕಲ್ಲು ಹಾಕಿ ಸೇತುವೆ ಕೊಟ್ಟೋದು ಅಂತ ಯಾರಾದ್ರೂ ಯೋಚನೆ ಮಾಡಿದ್ರೆ ಯಾವತ್ತಾದ್ರೂ? ಎಲ್ಲೆಲ್ಲಿ ಯಾವ್ಯಾವ ದ್ವೀಪಗಳಿದೆಯೋ ಅಲ್ಲೆಲ್ಲೇ ಇರ್ಬೇಕಾಗಿತ್ತು. ನೌಕೆನಲ್ಲೋ ನಾವಿನಲ್ಲೋ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಪ್ರಯಾಸ ಆಗ್ತಾ ಇತ್ತು. ಈ ವ್ಯಾಪಾರಕ್ಕೋಸ್ಕರ ಕಷ್ಟಪಟ್ಟು ಹೋಗ್ತಾ ಇದ್ರು. ಕೆಲವು ಕಡೆ ಏನು ಹೋಗ್ತಾನೆ ಇರ್ಲಿಲ್ಲ, ಸುಮ್ಮನೆ ಇದ್ಬಿಡ್ತಿದ್ರು. ಆದ್ರೆ ಇಲ್ಲಿ ಲಂಕೆಗೆ ಹೋಗೋ ಪ್ರಮೇಯ ಏನಪ್ಪಾ ಅಂದ್ರೆ, ಸೀತೆಯನ್ನ ಕಾಪಾಡ್ಬೇಕಾಗಿತ್ತು ಒಂದು, ಅಲ್ಲಿ ಹೋಗೋಕೆ ಬೇರೆ ಯಾವ್ದು ನಿರ್ವಾಹ ಇರ್ಲಿಲ್ಲ. ಈ ಸಾವಿರಾರು ಕೋಟಿಗಳನ್ನು ಬೇರೆ ಸಾಗಣೆ ಮಾಡ್ಬೇಕಾಗಿತ್ತು. ಸೇತುವೆ ಇದ್ರೆ ಸರಾಗ ಅಂತ ಹೇಳಿ ಸೇತುವೆ ಕಟ್ಬೇಕಾಯ್ತು. ಈ ವೆವ್ವಿನೆಯು ಮಾಯುಮ್ ಅಂತ ಹೇಳಿದಾಗ ಹೇಗೆ ಮಾಡೋದಂದ್ರೆ, ತೀನಿಲ್ ತೂಷಾಹು, ಅವನು ಸುಮ್ಮನೆ ಕಟಾಕ್ಷಿಸ್ಬಿಟ್ರೆ ಸಾಕು. ಕಟಾಕ್ಷದಿಂದಲೇ ನಮ್ಮ ಪಾಪಗಳು ಹೋಗ್ಬಿಡುತ್ತೆ, ನಮ್ಮ ಮನಸ್ಸು ಚಂಚಲವಾಗದಂತೆ ಸ್ಥಿರವಾಗಿ ನಿಲ್ಸತ್ತೆ. ಕೇವಲ ಅವನು ಗುರಿ ಇಟ್ಟಿದ್ರಿಂದಲೇ ಆಯ್ತು ಇದು ಅಂತ. ಅವನ ಕೃಪೆಯಿಂದಲೇ ಅವನು ಗುರಿ ಇಟ್ಟು ನನ್ನನ್ನ ಅನುಗ್ರಹ ಮಾಡಿದ್ದಕ್ಕೆ ನನಗೀಗ ಆಯ್ತೆ ಹೊರತು ನನ್ನ ಪ್ರಯತ್ನದಿಂದ ಏನೂ ಆಗಿಲ್ಲ ಅನ್ನೋದ್ರ ಇಲ್ಲಿ ಹೇಳ್ತಾರೆ. ಮುಂದಿನ ಹಾಡುಗೋಣ. கண்டு வணங்கினார்க்கு என்னாங்கொல் காமனுடல் கொண்ட தவத்தார்க்கு உமை உணர்த்த பண்டலம்பும் தாரலங்கள் நீள் முடியான் தன் பெயரே கேட்டிருந்து ஆங்கு ஆங்காரலங்கள் ஆனமையாலாய்ந்து கண்டு வணங்கினார்க்கு என்னாங்கொல் காமனுடல் கொண்ட தவத்தார்க்கு உமை உணர்த்த
வண்டலம்பும் தாரலங்கள் நீள் முடியான் தன் பெயரை கேட்டிருந்து அங்கு ஆர் அலங்கள் ஆனமையால் ஆய்ந்து கண்டு வணங்கினார்க்கு என்னாம் கொல் காமன் உடல் கொண்ட தவத்தார்க்கு உமை உணர்த்த வண்டலம்பும் தாரலங்கள் நீள் முடியான் தன் பெயரே கேட்டிருந்து அங்கு ஆரலங்கள் ஆனமையால் ஆய்ந்து. ಹಿಂದಿನ ಪಾಶ್ರದಲ್ಲಿ ತನ್ನನ್ನು ತಾನೇ ನೀಚನಾಗಿ ಅಂದ್ರೆ ನಿಕೃಷ್ಟವಾಗಿ ಹೇಳ್ಕೊಳ್ತಾರೆ. ಹೇಗೆ ಅಂದ್ರೆ ನಾನ್ ಮಹಾ ಏನು ಅಂತ ಅನುಗ್ರಹ ಮಾಡ್ಬಿಟ್ಟ, ಅಥವಾ ನನ್ನನ್ನು ಅವನಿಗೆ ಸರಿಯಾಗಿ ಗೊತ್ತಿಲ್ಲ ಅಂತ. ಏನ್ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ತಿರುಮೇಶ ಆಳ್ವಾರೆ ಅವರೇ ಇದರಲ್ಲಿ ತಿರುಚಂದ ವೃತ್ತವನ್ನಲ್ಲಿ ಹೇಳ್ಕೊಂಡಿದ್ದಾರೆ. ಕುಲಂಗಳಾಯ ಈರಿನಂಡಿಲ್ ஒன்றிலும் நான் பிறந்திலே ನಲಂಗಳಾಯ ನರ್ಕಲೆಗಳು ನಾಲಿನಂ ನವಿಂಡಿಲೆ. ಒಂದು ಒಳ್ಳೆ ಕುಲದಲ್ಲೂ ಅಂದ್ರೆ ವರ್ಣಾಶ್ರಮ ಧರ್ಮದಲ್ಲಿ 4 ಕುಲಗಳಿದೆ, ಅದರಲ್ಲಿ ಯಾವ್ದ್ರಲ್ಲೂ ಒಂದರಲ್ಲೂ ನಾನು ಹುಟ್ಟಲಿಲ್ಲ. ತಿರುಮೇಶ ಆಳ್ವಾರ್ ಪಂಚಮ ವರ್ಣದವರು ಅಯೋನಿಜರಾಗಿ ಹುಟ್ಟಿದ್ರು. ಒಂದು ಮಾಂಸದ ಮುದ್ದೆಯಾಗಿ ತಿರುಮೇಶಲ್ಲಿ ಅದನ್ನ ಕೃತಾಚಿ ಅನ್ನೋಳು ಬಿಸಾಕ್ಬಿಟ್ಟು ಹೊರಟೋಗ್ತಾಳೆ. ಆವಾಗ ಅನುಗ್ರಹ ಮಾಡಿ ಜಗನ್ನಾಥ ಪೆರುಮಾಳು ಆ ಕ್ಷೇತ್ರದ ಅಮ್ಮನವರು ಅದಕ್ಕೆ ಒಂದು ಮಗುವಿನ ರೂಪ ಕೊಟ್ಟು ಹಾಲು ಉಣಿಸಿ ಅಲ್ಲೊಬ್ಬ ಬೇಡನ ಮನೆಯಲ್ಲಿ ಸಾಕೋತರ ಮಾಡ್ತಾರೆ. ಆ ಥರ ಇರ್ಬೇಕಾದ್ರೆ ಅದಕ್ಕೆ ತನಗೆ ತಾನೇ ಹೇಳ್ಕೊತಾರೆ, ಕುಲಂಗಲಾಯ ಈರಿನಲ್ಲೂ ಪಿರಂದಿಲೆ. ಭಗವಂತ ಉದ್ಧಾರ ಮಾಡ್ತಾನೆ ಅಂತ ಹೇಳಿದ್ರೆ ಯಾವ್ದಾದ್ರು ಒಂದು ಒಳ್ಳೆ ಕುಲದಲ್ಲಾದ್ರೂ ಹುಟ್ಟಿರ್ಬೇಕಲ್ವಾ, ಅದ್ರಲ್ಲಿ ಇಲ್ಲ ನಾನು ಅಂತ ಹೇಳ್ಕೊಡ್ತಾರೆ. ಹಂಗೆ ಹೇಳ್ಕೊಂಡು ಇಲ್ಲಿ ಆ ಥರ ಇದ್ರೂ ಕೂಡ ಅವನು ಏನ್ ಮಾಡ್ತಾನೆ ಅಂದ್ರೆ ಅನುಗ್ರಹಶಾಲಿ ಭಗವಂತ. ಕಂಡು ಮಣಂಗಿನ ಏನು ಅದು ನೋಡಿ ಅವನನ್ನ ಯಾರು ಅವನ ಪಾದ ಪೂಜೆ ಮಾಡಿ ಸೇವೆ ಮಾಡ್ತಾರೋ ಎಲ್ಲ ಅಂಗೋಲಿ ಏನ್ ಹೇಳಿ ಏನ್ ಅನುಗ್ರಹ ಮಾಡ್ತಾನೆ ಅಂದ್ರೆ ಕಾಮನುಡಲ್ಕೊಂಡ ತವತ್ತಾರ್ಗೂ ಮೈ ಉಣತ್ತ ಹೇಳ್ತಾಳೆ. ಇಲ್ಲಿ ಏನಂತ ಹೇಳೋದು, ರುದ್ರನು ಪಾರ್ವತಿಗೆ ಬಣ್ಣಿಸ್ತಾನಂತೆ. ಹೇಗೆ ಅಂದ್ರೆ ಏನು ನಾರಾಯಣನ ಕೀರ್ತಿ ನಮ್ಗೆ ಹೇಳಿ ಅಂತ ಇದ್ರೆ ವಿಷ್ಣು ಸಹಸ್ರನಾಮನಲ್ಲೂ ಹೇಳ್ತಾನಲ್ಲ, ಕೇನೋಪಾಯಲಗುಣ ವಿಷ್ಣುರ್ ನಾಮ ಸಹಸ್ರಕಂ ಪಠ್ಯತೆ ಪಂಡಿತೆ ನಿತ್ಯಂ ಅಂತ ಹೇಳ್ತಾನಲ್ಲ. ಕಾಶಿನಲ್ಲಿ ಎಲ್ಲರೂ ಯಾರಾದ್ರೂ ಪ್ರಾಣ ಬಿಟ್ರೆ ಕೂಡ ಅವರು ಕಿವಿನಲ್ಲಿ ಹೋಗಿ ನಾರಾಯಣ ಅಂತ ಈಶ್ವರ ಹೇಳ್ತಾನಂತೆ, ಶಿವ ಹೇಳ್ತಾನಂತೆ. ಯಾಕೆ ನಾರಾಯಣ ಜಪ ಮಾತ್ರದಿಂದನೇ ಮತ್ತೆ ಜನ್ಮ ಸಿಗದೆ ಇರುವಂತ ಒಂದು ಮೋಕ್ಷಕ್ಕೆ ಹೋಗ್ಬೋದವರು ಅಂತ ಕಾಮನನ್ನು ದಹಿಸಿ ಪಾರ್ವತಿಯನ್ನ ಕೈ ಹಿಡಿತಾನಲ್ಲ ಭಗವಂತ, ಅವನ ಭಗವಂತನ ಕೀರ್ತಿಯನ್ನ ಹೇಳ್ತಾ ಇದ್ದಾನಂತೆ. ಮನಸ್ಸಲ್ಲೇ ಸಂತಸ ಪಟ್ಕೊಳ್ತಾನಂತೆ ರುದ್ರ, ನನಗೆ ನಾರಾಯಣನ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಖುಷಿ ಪಡ್ತಾನಂತೆ. ಒಂದೊಂದ್ಸತಿನೂ ಭಗವಂತರನ್ನ ಪೂಜೆ ಮಾಡ್ಬೇಕಾದ್ರೆ, ಅರ್ಚನೆ ಮಾಡ್ಬೇಕಾದ್ರೆ, ಜಪ ಮಾಡ್ಬೇಕಾದ್ರೆ ತುಂಬಾ ಸಂತಸ ಹೊಪ್ಪ ಮೈಳ್ಚಿ ಅಡೆದಾನಂತಾರೆ, ಖುಷಿ ಪಟ್ಕೊಳ್ತಾನೆ, ಸಂತೋಷ ಆಗತ್ತೆ. ಪರಮಶಿವನಿಗೆ ಹಾಗಾದ್ರೆ ನಮ್ಮ ಪಾಡೆ ಅವನು ಎಂತ ದೊಡ್ಡ ದೇವರು. ಅವನೇ ಕೂಡ ಭಗವಂತನನ್ನ ಪೂಜೆ ಮಾಡ್ಬೇಕಾದ್ರೆ ಎಷ್ಟು ಸಂತೋಷ ಪಡ್ತಾನೆ ಅವನು. ಆಗಿರ್ಬೇಕಾದ್ರೆ ನಮ್ಮ ಪಾಡೇನು, ನಾವೆಲ್ಲ ಎಂತ ಕ್ಷುಲ್ಲಕ ಮನುಷ್ಯರು, ನಾವು ಅವನ್ನ ಪೂಜೆ ಮಾಡಿದ್ರೆ ಇನ್ನು ಹೆಂಗಿರತ್ತೆ ಅಂತ. ಮಂಡಲ ಪುಂತಾರಳಂಗಳ್ ಮುಡಿಯಾನ್, ಇದೆಲ್ಲ ಅವನಿಗೆ ಡಿಸ್ಕ್ರಿಪ್ಷನ್. ಯಾರಿಗೆ? ನಾರಾಯಣನ್ಗೆ. ಅವನು ಹಾಕೊಂಡಿರುವಂತ ತುಳಸಿ ಮಾಲೆನಲ್ಲಿ ಮಂಡಲಂಬು ಅಲ್ಲಿ ಜೇನು ಮಧುಸಿಂಧಿಯಾಗಿರತ್ತೆ, ಜೇನುಗಳು ಜೇಂಕಾರ ಮಾಡ್ಕೊಂಡು ಓಡಾಡ್ತಾ ಇರತ್ತೆ. ತಾರಲಂಗಳ್ ಮಾಲೆ ನೀಳ್ ಮುಡಿಯಾನ್, ಉದ್ದನ ಕಿರೀಟ ಹಾಕೊಂಡಿರ್ತಾನೆ. ತನ್ ಕೈಯನೇ ಕೇಟಿருந்து ಅಂಗಾರಲಂಗಳ್ ಆನಮಯಾಲಾಯ್ದು, ಆನಂದ ಅತಿಶಯದಿಂದ ಖುಷಿ ಪಡ್ತಾನಂತೆ. ಸರ್ವೇಶ್ವರನ ಪ್ರತ್ಯಕ್ಷವಾಗಿ ಸೇವಿಸಿ ರುದ್ರನು ಸಂತೋಷ ಪಡ್ತಾನಂತೆ. ಅವನು ಪುಷ್ಪಾರ್ಚನೆ ಮಾಡಿ ಅಯ್ಯೋ ನಾನು ಪೂಜೆ ಮಾಡಕ್ ಆಯ್ತಲ್ಲ ಅಂತ ಸಂತೋಷ ಪಡ್ತಾನಂತೆ. ಇದೇ ತರನೇ ವಾಮನ ಅವತಾರದಲ್ಲಿ ತ್ರಿವಿಕ್ರಮನಾಗಿ ಪಾದ ಸತ್ಯಲೋಕ ಬಂದಂತೆ, ಅಯ್ಯೋ ಈ ಕಾಲು ಇಲ್ಲೂ ಬರುತ್ತಲ್ಲ, ನಮ್ ಲೋಕಕ್ಕೆ ಬಂತಲ್ಲ ಅಂತ ತಕ್ಷಣ ದಡದಡ ಅಂದ್ಕೊಂಡು ತನ್ನ ಪುಣ್ಯವನ್ನೆಲ್ಲ ಕಮಂಡಲುವಲ್ಲಿ ಪುಣ್ಯತೀರ್ಥವನ್ನಾಗಿ ಮಾಡಿಕೊಂಡು ಅದಕ್ಕೆ ಪಾದ ಸೇವೆ ಮಾಡ್ತಾರೆ ಬ್ರಹ್ಮ. ಹೀಗೆ ಆ ಥರ ಆ ತತ್ವಕ್ಕೆ ಅಷ್ಟೊಂದು ತರ್ಪು ಇದೆಯಲ್ಲ ಭಗವಂತ ತತ್ವ. ಅಂತ ಒಂದು ಉತ್ಕೃಷ್ಟವಾದ ವಸ್ತು, ಅದನ್ನ ಪೂಜೆ ಮಾಡಿದವ್ರಿಗೆ ಅಷ್ಟೊಂದು ಸಂತೋಷ ಕೊಡುವಂಥದ್ದು ಒಂದು ಇದು. ಕೆಲವು ಸತಿ ಏನಾಗುತ್ತೆ, ಅದಕ್ಕೆ ಅವರು ಪಂಚಾಗ್ನಿ ಮಧ್ಯೆ ನಿಂತ್ಕೊಂಡು ಇಷ್ಟವಾದ ತಪಸ್ಸನ್ನೆಲ್ಲ ಮಾಡಬೇಡಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ,
ಮಾಡಿದಾಗ ಶ್ರಮ ಹೆಚ್ಚಾಗಿತ್ತು, ಇದೆಲ್ಲ ಯಾರಿಟ್ರು ಯಾಕಾದ್ರೂ ಮಾಡ್ಬೇಕಪ್ಪ ಅಂತ ಅನ್ಸ್ಬಿಡುತ್ತೆ. ಆದ್ರೆ ನಮ್ಮ ಭಗವಂತನನ್ನ ನೀವು ಏನಾದ್ರೂ ಹೊಲಿಸ್ಕೊಳ್ಬೇಕು ಅಂದ್ರೆ ಖಂಡಿತವಾಗ್ಲೂ ಅಷ್ಟು ಯಾವುದು ಕಷ್ಟಪಡ್ಬೇಕಾಗಿಲ್ಲ. ನಿಜವಾಗ್ಲೂ ಹೇಳ್ಬೇಕಾದ್ರೆ ನಾವು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಸ್ತ್ರೀಯರಿಗೆ ಯಾವುದು ವ್ರತವೇ ಇಲ್ಲ, ಉಪವಾಸ ಇವೆಲ್ಲ ಯಾವುದೂ ಇಲ್ಲ. ಎಲ್ಲ ಚೆನ್ನಾಗಿ ಎಲ್ಲ ತಿನ್ಕೊಂಡು ಶುಚಿಯಾಗಿ ಮಾಡ್ಬೇಕು, ಅದು ಬೇರೆ ವಿಷಯ. ಆದ್ರೆ ಉಪವಾಸ ವ್ರತಗಳೆಲ್ಲ ಇಲ್ವೇ ಇಲ್ಲ, ಅವರಿಗೆ ಸುಮಂಗಲಿಯರಿಗೆ ಇಲ್ವೇ ಇಲ್ಲ ಅಂತಾನೆ ಹೇಳೋದು. ಮುಂದಿನ ಹಾಡಿಗೆ ಹೋಗೋಣ. ஆய்ந்து கொண்டு ஆய்ந்து கொண்டு ஆய்ந்து கொண்டு பெருமானை அன்பினால் ஆதி பெருமானை அன்பினால் வாழ்ந்த மனத்து இருத்த வல்ல வாழ்ந்த மனத்து இருத்த வல்லார்கள் வாழ்ந்த மனத்து இருத்த வல்லார்கள் ஏந்த தம்மை குந்தமாக விரும்புவரே ஏந்த தம்மை குந்தமாக விரும்புவரே தாமும் தம் வைகுந்தம் காண்பார் விரைந்து தாமும் தம் வைகுந்தம் காண்பார் விரைந்து ஆய்ந்து கொண்டு ஆதி பெருமானை அன்பினான் வாழ்ந்த மனத்து இருத்த வல்லார்கள் ஏந்த தம்மை குந்தமாக விரும்புவரே தாமும் தம் வைகுந்தம் காண்பார் விரைந்து. ஆய்ந்து கொண்டு ஆதி பெருமானை அன்பினால் வாய்ந்த மனத்து இருத்த வல்லார்கள் ஏந்த தம்மை குந்தமாக விரும்புவரே தாமும் தம் வைகுந்தம் ಕಾಣ್ಬಾರ್ ವಿರೈಂದು. ಯಾರಿಗೆ ಭಗವಂತನ ವಿಷಯ ಚೆನ್ನಾಗಿ ಗೊತ್ತಿರುತ್ತೋ, ಈ ತತ್ವಾರ್ಥ ಚೆನ್ನಾಗಿ ಗ್ರಹಿಸ್ಕೊಂಡಿರ್ತಾರೋ, ನಾರಾಯಣ ತತ್ವ, ವೈಷ್ಣವತ್ವ, ಮುಮುಕ್ಷತ್ವ ಇವುಗಳಲ್ಲೆಲ್ಲ ಆಸಕ್ತಿ ಇರೋರಿಗೆ ಇಂದುಕೊಂಡು ಆರಿಸ್ಕೊಳ್ತಾರಂತೆ. ಅವರು ಏನ್ ಮಾಡ್ತಾರೆ, ಆದಿ ಪೆರುಮಾಲೈ ಎಂಬಿನಾನ್ ಪ್ರೀತಿಯಿಂದ ಭಗವಂತನನ್ನ ಆರಿಸ್ಕೊಳ್ತಾರಂತೆ. ಎಲ್ಲ ನೋಡ್ತಾರೆ. ಇವತ್ತು ಉಮೇಶ ಆಳ್ವಾರನೇ ಅನೇಕ ವರ್ಷ ಶೈವರಾಗಿದ್ದವರು ಆಮೇಲೆ ಆಯ್ದುಕೊಂಡು ಆರಿಸ್ಕೊಳ್ತಾರೆ. ಹೇಗೆ ಅಂದ್ರೆ ಅನ್ಬಿನಾಲ್, ಯಾರನ್ನೇ ಏನೇ ಮಾಡಿದ್ರೆ ಕೂಡ ಅದಕ್ಕೆ ಒಂದು ಪ್ರೀತಿ ಇರ್ಬೇಕು. ಕೇಳೇನೋ ಹರಿ ತಾಳನೋ ರಾಗ ತಾಳಗಳಿಟ್ಟು ಪ್ರೇಮವಿಲ್ಲದ ಗಾನ ಕೇಳನೋ ಹರಿ ತಾಳನೋ ಅಂತ ದಾಸ ಕೂಡ ಹಾಡ್ತಾರೆ. ಪ್ರೀತಿ ಪ್ರೇಮ ಇಲ್ಲದೆ ಹೋದ್ಮೇಲೆ ಆ ಕೈಂಕರ್ಯಗಳನ್ನೆಲ್ಲ ಭಗವಂತ ಸ್ವೀಕರಿಸೋದು ಇಲ್ಲ. ಅದಕ್ಕೆ ಆರಿಸ್ಕೊಳ್ಬೇಕು ಭಗವಂತನನ್ನ ಕೈಂಕರ್ಯ ಮಾಡಕ್ಕೆ ಪ್ರೀತಿಯಿಂದ ಅಂತ ಅನ್ಬಿನಾಲ್ ಅನ್ನೋ ಪದ ಹಾಕೋದವರು. ವಾಯ್ದ ಮನತ್ತಿರುತ್ತವಲ್ಲ, ರುಚಿನೂ ಆಗ್ಬೇಕು ಅಂತ ಯಾರಿಗೆ ಇರುತ್ತೋ ಅಂತ ಮನಸ್ಸಿರೋರು ಅವರು ಮನದಲ್ಲಿ ಸ್ಥಿರವಾಗಿ ಭಗವಂತನನ್ನ ನೆಲೆಸಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಏಂದ ತಮ್ಮೆ ಕುಂದ ಮಾಹವಿರುಂಬುವರೇ, ಅವರೆಲ್ಲನೂ ಇನ್ನು ನಾನು ತುಂಬಾ ದಿವಸ ಬಾಳ್ಬೇಕು, ಈ ಶರೀರ ನನಗೆ ಬೇಕು, ಚೆನ್ನಾಗಿ ಇಟ್ಕೋಬೇಕು ಅಂತ ಕೇಳ್ತಾರ? ಅವರು ಖಂಡಿತ ಕೇಳಲ್ಲ. ಯಾಕಂದ್ರೆ ಶರೀರ ಇರೋವರೆಗೂ ನಾವು ಈ ಪ್ರಕೃತಿ ಮಂಡಲದಲ್ಲೇ ಇರ್ತೀವಿ. ಭಗವಂತನನ್ನ ಹೋಗಿ ಅಲ್ಲಿ ನೇರವಾಗಿ ಸೇವಿಸಕ್ಕೆ ಆಗೋದಿಲ್ಲ. ಅದಕ್ಕೆ ಅದನ್ನ ಹೇಳ್ತಾರೆ, ಏಂದ ತಮ್ಮ ಮೈ ಅಂದ್ರೆ ಮೈ ಶರೀರ, ಕುಂದಮಾಹ ಅದು ಒಂದು ಕಾಯಿಲೆ ಅಂತ ಅನ್ಕೋತಾರಂತೆ. ಈ ಶರೀರ ಒಂದು ತಡೆ, ಭಗವಂತನ ಹತ್ರ ಹೋಗಿ ಸೇರಕ್ಕೆ ಮಧ್ಯದಲ್ಲಿ ಒಂದು ತಡೆ ಆಗಿದೆ. ಈ ಪ್ರಕೃತಿ ಮಂಡಲದಲ್ಲೇ ಇದನ್ನ ಬಿಟ್ಬಿಟ್ಟು ಹೋಗ್ಬೇಕು. ಪಂಚಭೂತಗಳಿಂದ ಆಗಿರೋ ಈ ಶರೀರವನ್ನ ಇಲ್ಲೇ ನಾವು ಡಿಸಿಂಟಿಗ್ರೇಟ್ ಮಾಡಿ ಬರೀ ನಮ್ಮ ಆತ್ಮ ಮಾತ್ರ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಅದಕ್ಕೆ ಅದನ್ನ ಒಂದು ಕಾಯಿಲೆ ಅಂತ ಅನ್ಕೊಳ್ತಾರಂತೆ. ಯಾವಾಗ ಈ ಶರೀರ ಯಾವಾಗಪ್ಪ ಬಿದ್ದೋಗುತ್ತೋ ಅಂತ ಕಾಯ್ತಾ ಇರ್ತಾರಂತೆ. ವೀರುಂಬುವರೆ, ಶರೀರ ಚೆನ್ನಾಗಿರ್ಲಿ ಗಟ್ಟಿಯಾಗಿರ್ಲಿ ಅಂತ ಅವ್ರೇನಾದ್ರು ಅನ್ಕೋತಾರ? ಇಲ್ಲ ಅಂತ. தாமும் தம் வைகுந்தಂ ಕಾಣ್ಬಾರ್ ವಿರೈಂದು. ಅದಕ್ಕೆ ಅವರು ಹಾಗೆ ಶರೀರದ ಬಗ್ಗೆ ಏನೂ ಕಾಳಜಿ ತಗೊಳ್ಳಲ್ಲ. ಅಂದ್ರೆ ಶರೀರ ಇರ್ಬೇಕು ಇನ್ನು ಗಟ್ಟಿಯಾಗಿ ಅಂತ ಮನ್ಸಲ್ಲಿ ಅನ್ಕೊಳಲ್ವಂತೆ. ಯಾಕಂದ್ರೆ ಅದು ಒಂದು ತಡೆಯಾಗಿದೆ ಭಗವಂತನನ್ನ ಹೋಗಿ ಸೇರೋಕೆ, ಕೈಂಕರ್ಯ ಮಾಡೋದಕ್ಕೆ ಒಂದು ತಡೆಯಾಗಿರೋದ್ರೆ ಅದು ಬೇಡ ಅಂತ. ಅಥವಾ ಭಗವಂತನ ಮನಸ್ಸು ಹೊಕ್ಕದಾಗ ಬೇಡ, ಭಗವಂತ ಯಾರು ಒಲಿತಾನೆ ಅಂದ್ರೆ ತಾವಾಗೆ ಆರಿಸ್ಕೊಂಡಿದ್ದು ಒಂದು, ಅಥವಾ ಭಗವಂತ ಅವ್ರ ಮನಸ್ಸಲ್ಲಿ ಹೋದಾಗ ಬೇಡ ಅಂತ ತಡಿದೇ ಇದ್ದವ್ರಿಗೂ ಅನುಗ್ರಹ ಮಾಡ್ತಾನೆ ಭಗವಂತ.
ಬೇಡ ಬೇಡ ಅಂತ ತಡಿದೇ ಇದ್ದವ್ರಿಗೂ ಅನುಗ್ರಹ ಮಾಡ್ತಾನಂತೆ. ಅದನ್ನ ಇಲ್ಲಿ ಹೇಳ್ತಾನೆ. ಈ ತಿರುವಾಮೊழிನಲ್ಲೂ ಕೂಡ ಇದನ್ನೇ ಹೇಳ್ತಾನೆ. ಇರುಪೇನೆಂದ್ರೆ ಎನ್ನೆಂಜ ನಿರೆಯ ಪುಹಂದಾನ್, ಬರ್ತೀನಿ ನಾನು ಇರ್ತೀನಿ ಅಂತ ಬಂದೇ ಬಿಟ್ನಂತೆ. ಇದೆ ಪೆರಿಯಾಳ್ವಾರ್ ಕೂಡ ಇದೇ ತರ ಹೇಳ್ತಾನೆ. ಇಲ್ಲಿ ಅಂದ್ರೆ ஓடி வந்தன் மனக்கடலில் வாழவல்ல வாழமராள நம்பி பனிக்கடலில் பள்ளி கோளை பழக விட்டு ಓಡಿ ಬಂದ ಅಲ್ಲಿ ರೆಡಿಯಾಗಿ ಹಾಸಿಗೆನ ರೆಡಿಯಾಗಿ ಟ್ರೈನಿಂಗ್ ಕೊಟ್ಟಿದ್ದಾನೆ ಹಾವಿಗೆ ಮಲ್ಕೊಳಕ್ಕೆ. ಅಲ್ಲಿ ಟ್ರೈನಿಂಗ್ ಕೊಟ್ಟಿರೋ ಹಾವಿನ ಮೇಲೆ ಮಲ್ಕೊಂಡಿರೋನು ಪಳ್ಳಿಕೊಂಡು ಅದನ್ನ ಬಿಟ್ಬಿಟ್ಟು ಬಂದ್ಬಿಡ್ತಾನಂತೆ. பனிக்கடலில் பள்ளி கோளை பழக விட்டு ஓடி வந்தன் மனக்கடலில் வாழವಲ್ಲ ಮಾಯಮನಾಳ ನಂಬಿ. ಶನಿಯೋಗ ಭಾಷಣದಲ್ಲಿ ಬರುತ್ತೆ ಇದು. தனி கடலே தனி சுடரே தனி உலகே என்றென்று உனக்கிடமாயிருக்க என்னை உனக்கு இடமாக ನೀನಿರ್ಬೇಕು ಅಂತ ಹೇಳ್ಕೊಂಡು ಜಾಗ ಸವರಿಸ್ಕೊಂಡು ಬಂದಿದ್ದು ಬಿಟ್ಟಿಲ್ಲ ನೀಲಿ. ಅಲ್ಲಿ ತಣ್ಣಗೆ ಶೀತಲವಾಗಿದ್ದ ಕ್ಷೀರಸಾಗರದಲ್ಲಿ ಮಲ್ಕೊಂಡಿದ್ದೆ, ಅದನ್ನ ಬಿಟ್ಟು ಬಂದು ಇಲ್ಲಿ ಜಾಗ ಎಷ್ಟು ಇಕ್ಕಟ್ಟಾಗಿದೆ, ಚಿಕ್ಕದಾಗಿದೆ, ನೀನೇ ಆರಿಸ್ಕೊಂಡು ಬಂದಿದೀಯಾ ಅಂತ. ಹಾಗೆ ಭಗವಂತನೇ ಬರ್ತಾನಂತೆ ಅಲ್ಲಿ ಇದ್ದುಕೊಂಡ. ನಾವು ಆರಿಸ್ಕೊಳ್ಳೋದು ಭಗವಂತ ಆರಿಸ್ಕೊಳ್ಳೋದು ಒಂದು. ಇದಕ್ಕೆ ಸ್ವಗತ ಸ್ವೀಕಾರ, ಪರಗತ ಸ್ವೀಕಾರ ಅಂತಾನು ಹೇಳ್ತಾರೆ. ಅದು ಮುಂದಿನ ಹಾಡುಗಳಲ್ಲಿ ಬರುತ್ತೆ, ಅವಾಗ ಅದನ್ನ ನಾವು ನೋಡೋಣ. ಏನಾದ್ರು ವಿಸ್ತಾರವಾಗಿ ನೋಡೋಣ ಅದನ್ನ. ಮನಸ್ಸು ಹೇಗೆ ಅಂದ್ರೆ ನಿಗ್ರಹ ಇಟ್ಕೊಳ್ಬೇಕು. ಭಗವಂತ ಮನಸ್ಸು ಇಳಿಸ್ಕೊಳ್ಬೇಕಂದ್ರೆ ನಿಗ್ರಹ ಇಟ್ಕೊಳ್ಬೇಕು. ಇದನ್ನು ಕೂಡ ಭಗವದ್ಗೀತೆಯಲ್ಲಿ ಅವನು ಹೇಳ್ತಾನೆ. ಚಂಚಲಂ ಹಿ ಮನ ಕೃಷ್ಣ ಪ್ರಮಾದಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವಸು ದುಷ್ಕೃಹಂ. ನಿಗ್ರಹವಾಗಿ ಇಟ್ಕೊಳ್ಳೋದು ಕಷ್ಟನೇ, ಗಾಳಿನ ಕೈಯಲ್ಲಿ ಇಟ್ಕೊಂಡಂಗೆ. ಒಂದ್ ವೇಳೆ ಆತರ ಕಷ್ಟಪಟ್ಟು ಯಾರು ಅದನ್ನ ಮಾಡ್ತಾರೋ ಅವಾಗ ಇರುಪೇನೆಂದ್ರೆ ಬಂದ್ಬಿಡ್ತಾನ. ಅವಾಗ ನಾನು ಇಲ್ಲೇ ಇರ್ತೀನಿ, ಚೆನ್ನಾಗಿದೆ ಈ ಜಾಗ, ಬೆಚ್ಚಗೆ ಸೌಖ್ಯವಾಗಿದೆ ಅಂತ ಬಂದಿದ್ಬಿಡ್ತಾನಂತೆ. ಮುಂದಿನ ಹಾಡು ಹೋಗೋಣ. நிறைந்தடைமின் மேலொரு நாள் வெள்ளம் பறக்க மேலொரு நாள் வெள்ளம் பறக்க பரந்துலகம் காத்தளித்த கண்ணன் பரந்துலகம் காத்தளித்த கண்ணன் பரந்துலகம் பாடின ஆடின கேட்டு பரந்துலகம் பாடின ஆடின கேட்டு படுநரகம் வீடின வாசல் கதவு படுநரகம் வீடின வாசல் கதவு விரைந்தடைமின் மேலொரு நாள் வெள்ளம் பறக்க கரந்த உலகம் காத்தளித்த கண்ணன் பரந்துலகம் பாடின ஆடின கேட்டு படுநரகம் வீடின வாசல் கதவு. விரைந்தடைமின் மேலொரு நாள் வெள்ளம் பறக்க கரந்துலகம் காத்தளித்த கண்ணன் பரந்துலகம் பாடின ஆடின கேட்டு படுநரகம் வீடின வாசற்கதவு. ವೀರೈಂದ ಅಂದ್ರೆ ಬೇಗ ಬೇಗ ಹೋಗಿ ಅವನನ್ನ ಶರಣಾಗತಿ ಮಾಡ್ಕೊಂಡ್ಬಿಡಿ ಅಂತ. ವೀರೈಂದಡೆಮಿನ್, ಒಳಗಡೆ ಹೋಗಿರೋ ಉಸಿರು ಹೊರಗಡೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತಿರೋ ಈ ಪ್ರಪಂಚ ನಾಳೆ ಇರುತ್ತೋ, ಭೂಕಂಪದಲ್ಲಿ ಮುಳುಗೋಗುತ್ತೋ ಏನೋ ಗೊತ್ತಿಲ್ಲ, ಹೇಗಾಗತ್ತೋ ಪ್ರಕೃತಿ ಮಂಡಲದ ಆಗು ಹೋಗ್ಗಳು ನಮಗೇನು ಗೊತ್ತು, ಅವೆಲ್ಲ ಗೊತ್ತಿಲ್ಲಲ್ಲ. ವೀರೈಂದಡೆಮಿನ್, ಬೇಗ ಹೋಗಿ ಸೇರ್ಕೊಳ್ಳಿ ಅಂತ ಹೇಳ್ತಾರೆ ಭಗವಂತನ. ಯಾರನ್ನ ಹೋಗಿ ಸೇರ್ಕೊಳ್ಬೇಕು ಅಂದ್ರೆ ಹಿಂದೆ ಒಂದು ದಿವಸ ಮೇಲೊರು ನಾಳ್. ಈ ಮೇಲೊರು ನಾಳ್ ಅಂದ್ರೆ ಹಿಂದೆ ಅಂತ ಆಗತ್ತೆ. ಈ ಇದು ಪುರಾಣಗಳನ್ನ ಓದ್ಬೇಕಾದ್ರೆ ಹೀಗೆ ತಾಳೆಗರಿ ಹೀಗೆ ಹೀಗೆ ಹಾಕ್ತಿವಿ. ಮೇಲೆ ಅಂದ್ರೆ ಹಿಂದೆ ಅಂತ, ಕೀಳೆ ಅಂದ್ರೆ ಮುಂದೆ ಬರುತ್ತೆ ಅನ್ನತ್ತ. ಆತರ ತಾಳೆಗರಿ. ಮೇಲೊರು ನಾಳ್ ವೆಳ್ಳಂ ಪರಕ, ಹಿಂದೆ ಮಹಾಪ್ರಳಯ ಕಾಲದಲ್ಲಿ ಎಲ್ಲವನ್ನ ತನ್ನ ಕ್ಷೇಮವಾಗಿ ತನ್ನ ಹೊಟ್ಟೆಯಲ್ಲಿ ಇಟ್ಟು ಕಾಪಾಡದಂತ ಯಾರು ಕಣ್ಣನ್ನಂತ ಅವನನ್ನೇ. ಕರಂದುಲಹಂ ಕಾತ, ಎಲ್ಲವನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಕ್ಷೇಮವಾಗಿ ನೋಡ್ಕೊಂಡಲ್ಲ ಅವನನ್ನ.
ಅವನನ್ನ ಪರಂದುಲಹಂ ಪಾಡಿನ ಆಡಿನ ಕೇಟ್, ಎಲ್ಲೆಲ್ಲಿ ನೋಡಿದ್ರು ಅವನ ಕೀರ್ತಿ, ಅವನ ಮಹಿಮೆಯನ್ನ ಕೊಂಡಾಡ್ತಾ ಇದಾರಂತೆ, ಭಜನೆಗಳನ್ನ ಮಾಡ್ತಾ ಇದ್ದಾರೆ, ಉಪನ್ಯಾಸ ಮಾಡ್ತಾ ಇದ್ದಾರೆ, ವ್ಯಾಖ್ಯಾನಗಳನ್ನ ಹೇಳ್ತಾ ಇದ್ದಾರೆ ಭಗವಂತನ ಕೀರ್ತಿಯ ಬಗ್ಗೆ, ಅವನ ಮಹಿಮೆ ಬಗ್ಗೆ. ಪರಂದುಲಹಂ ಒಂದು ಕಡೆ ಅಂತಲ್ಲ, ಎಲ್ಲಿ ಬೇಕಾದ್ರೂ ನೋಡಿ. ಈ ಒಂದು ಇಸ್ಕಾನ್ ರಥಯಾತ್ರೆ ಅಂದ್ರೆ ನೆಕ್ಸ್ಟ್ ಫೇಸ್ಬುಕ್ ಅಲ್ಲಿ ಬರುತ್ತೆ, ಎಲ್ಲೆಲ್ಲಿ ಮಾಡಿದ್ರು, ಸ್ಪೇನ್ ಅಲ್ಲಿ ಮಾಡಿದ್ರು, US ಅಲ್ಲಿ ಮಾಡಿದ್ರು, ಅವನ ಕೀರ್ತಿ ಎಲ್ಲಾ ಕಡೆ ಹರಡ್ತಾ ಇದೆ, ಯಾರು ತಡೆಯಕ್ ಆಗೋದಿಲ್ಲ. ಇವ್ರಿಗೆಲ್ಲ ಏನು ಪ್ರತಿಯೊಬ್ಬರಿಗೂ ದುಡ್ಡು ಕಾಸು ಕೊಟ್ಟು ನೀವು ಹೇಳಿ ಅಂತ ಹೇಳ್ತಲ್ಲ, ಅವನ ಕೀರ್ತಿ ತಾನಾಗೆ ಎಲ್ಲ ಕಡೆ ಹರಡುತ್ತೆ. ಪರಂದುಲ ಹಂಪಾಡಿನ ಎಲ್ಲರೂ ಮಾಡ್ತಾ ಇದ್ದಾರೆ. ಅದನ್ನ ಕೇಳಿ ನಮ್ಗೇನ್ ಮಾಡ್ಬೇಕು, ನಾವು ಕೂಡ ಬೇಗ ಹೋಗಿ ಅವನನ್ನ ಶರಣಾಗತಿ ಮಾಡ್ಬೇಕು. ಬಡು ನರ್ಕಂ ವೀಡಿನ ವಾಶಲ್ ಕದವ, ಆ ಕ್ರೂರವಾದ ನರಕ ಇದೆಯಲ್ಲ ಅದರ ಬಾಗಿಲು, ವೀಡಿನ ಅಂದ್ರೆ ಬಾಗಿಲು ಮುಚ್ಚಿಬಿಡುತ್ತಂತೆ, ನರಕದ ಬಾಗಿಲು ಮುಚ್ಚಿಬಿಡುತ್ತೆ, ಎಲ್ಲಾರ್ಗೂ ವೈಕುಂಠದ ಬಾಗಿಲು ತೆಕ್ಕೊಂತು ಅಂತ ಅರ್ಥ, ಎಲ್ಲಾರ್ಗೂ ಮೋಕ್ಷಕ್ಕೆ ಸುಲಭವಾದ ಸಾಧನವಾಯಿತು ಅಂತ ಹೇಳ್ತಾರೆ. ಮುಂದಿನ ಹಾಡುಗಳನ್ನ கதவு மனம் என்றும் கதவு மனம் என்றும் காணலாம் என்றும் காணலாம் என்றும் உதயம் வினையாவி தீர்ந்தேன், உதயும் வினையாவி தீர்ந்தேன், விதையாக நல் தமிழை வித்தே, விதையாக நல் தமிழை வித்தே, என்னுள்ளத்தை நீ விளைத்தாய், என்னுள்ளத்தை நீ விளைத்தாய், கத்த மொழியாக கலந்து, கற்ற மொழியாகிக் கலந்து, கதவு மனம் என்றும் காணலாம் என்றும் உதயம் வினையாவி தீர்ந்தேன், விதையாக நல் தமிழை வித்தே, என்னுள்ளத்தை நீ விளைத்தாய், கத்த மொழியாகி கலந்து. கதவு மனம் என்றும் காணலாம் என்றும் குதையும் வினையாவி தீர்ந்தேன், விதையாக நல் தமிழை வித்தே, என் உள்ளத்தை நீ விளைத்தாய், கற்ற மொழியாகிக் ಕಲಂದು. ಹಿಂದಿನ ಹಾಡಲ್ಲೂ ಹೇಳಿದ್ರು ಹೇಗೆ ಅಂದ್ರೆ ಪಡುನರಕಂ ಬಾಗಿಲು ಮುಚ್ಚಿಬಿಡ್ತು ಅಂತ. ಇದೇ ತರ ತಿರುಮಾಲೈನಲ್ಲಿ ಕೂಡ ಅವರು ತೊಂಡರಡಿಪುಡಿ ಆಳ್ವರು ಹೇಳ್ತಾರೆ, நமனும் முற்கலனும் நரகில் நின்றார்கள் பே கேட்க நரகமே ಸ್ವರ್ಗಮಾಂ ನಾಮಂಗಳುடைய ನಂಬಿದ. ಆ ಮುದ್ಗಲ ಅನ್ನೋ ಋಷಿ ಆ ಕಡೆ ಹೋಗ್ತಾ ಇರ್ತಾರಂತೆ, ಅಲ್ಲಿ ನಿಂತ್ಕೊಂಡು ಯಮನ ಹತ್ರ ಮಾತಾಡ್ತಾ ಇರ್ತಾರಂತೆ, ಏನಪ್ಪ ಎಲ್ಲರೂ ಸೌಖ್ಯವಾಗಿರು, ಎಲ್ಲ ಸೌಖ್ಯವಾಗಿದ್ದಾರೆ, ಬೃಂದಾವನದಲ್ಲಿ ಕೃಷ್ಣ ಅವತಾರ ಆಗಿದೆ, ಎಲ್ಲರೂ ತುಂಬಾ ಚೆನ್ನಾಗಿದ್ದಾರೆ ಅಂತ ಏನೋ ಭಗವಂತನ ವಿಷಯ ಹೇಳ್ತಾರೆ. ಹಾಗೆ ಹೇಳಿದ ಕೂಡಲೇ ನರಕಮೇ ಹಿಂತಿರುಗಿ ನೋಡ್ತಾನಂತೆ, ಖಾಲಿ ಅಂತ ಎಲ್ಲ ಡಿಪಾರ್ಟ್ಮೆಂಟ್ ಯಾರು ಇರ್ಲಿಲ್ಲ. ಭಗವಂತನ ಹೆಸರು ಹೇಳಿದ್ರೇನೆ ನರಕ ನಾಶನ ಅಂತ ಅದನ್ನ ಹೇಳ್ತಾರೆ, ನರಕವೇ ಇಲ್ಲ, ಎಲ್ಲಾರ್ಗೂ ಸ್ವರ್ಗ ಪ್ರಾಪ್ತಿ ಆಗ್ಬಿಡುತ್ತೆ. இனியார் புகுவார் எழு நரக வாசல் ಮುನಿಯಾದ ಮೂರಿತ್ತಲ್ ಕೊಂಡ್ಮೆಣ್. ಸುಮ್ಮನೆ ಸುಲಭವಾಗಿ ಹೋಗಿ ವೈಕುಂಠಕ್ಕೆ ಹೋಗ್ಬೋದು ಅಂತಿದ್ರೆ ಇನಿಯಾರ್ ಪುಗುವಾರ್ ನರಕದ ಬಾಗಿಲಿಗೆ ಯಾರಾದ್ರೂ ಹೋಗ್ತಾರ ಅಂದ್ರೆ ಯಾರೋ ಹೋಗಲ್ಲ ಅಂತ. ಇದಕ್ಕೆ ಆ ಬಾಗಿಲು ಅನ್ನೋ ವಿಷಯಕ್ಕೇನೆ ಇಲ್ಲಿ ಹೇಳ್ತಾರೆ ಕದವು ಮನಂ. ಇವಾಗ ಏನಪ್ಪಾ ಅಂದ್ರೆ ಈ ವಿಷಯವನ್ನ, ಈ ತರ ವಿಷಯಗಳೆಲ್ಲ ಹೇಳಿದ್ರಲ್ಲ, ಇದನ್ನ ತಗೊಳ್ಬೇಕೋ ಬೇಡವೋ ಅನ್ನೋದಕ್ಕೆ ಬಾಗಿಲು ಮನಸ್ಸಂತೆ. ಮನಸ್ಸು ಬಾಗಿಲು ಮುಚ್ಚಿಬಿಟ್ರೆ, ನೀವು ಮನಸ್ಸು ಮಾಡದೆ ಹೋದ್ರೆ ಈ ವಿಷಯಗಳೆಲ್ಲ ನಿಮ್ ಒಳಗೆ ಬರೋದಿಲ್ಲ. ಮನಸ್ಸು ಮಾಡಿದ್ರೆ, ಪಾಸಿಟಿವ್ ಆಗಿದ್ರೆ, ಮೆಂಟಲ್ ಬ್ಲಾಕ್ಸ್ ಎಲ್ಲ ರಿಮೂವ್ ಮಾಡಿದ್ರೆ ಈ ವಿಷಯವೆಲ್ಲ ನಿಮಗೆ ಬರುತ್ತೆ. ಹೌದು, ಖಂಡಿತವಾಗ್ಲೂ ಶರಣಾಗತಿ ಮಾಡ್ಕೊಂಡ್ರೆ ಮೋಕ್ಷ ಸಿಗುತ್ತೆ, ಭಗವಂತ ನಮ್ಮನ್ನ ಕಾಪಾಡ್ತಾನೆ. ಇಲ್ಲೇ ಹೋದ್ರೆ ಏನಾಗುತ್ತೆ, ಏನ್ ಮಹಾ ಶರಣಾಗತಿ ಅಂತೆ 4 ಸತಿ ನಮಸ್ಕಾರ ಮಾಡ್ಬಿಟ್ರೆ ನಮ್ಗೆ ನರಕ ಇಲ್ಲ ಸ್ವರ್ಗ ಸಿಕ್ಬಿಡುತ್ತಂತ. ಅಕಸ್ಮಾತ್ ನಾವು ಸತ್ರೆ ನಮ್ಗೆ ನರಕ ಸಿಗುತ್ತಂತ. ನರಕ ಅನ್ನೋದೇನಾದ್ರು ನೋಡಿದಿರ ಯಾರಾದ್ರೂ? ಯಾರು ಹೇಳಿದ್ರು? ಹಾಗೆ ಹಿಂಗೆ ಅಂತ ವಿತಂಡವಾದ ಮಾಡೋರ್ಗೆ ಮಾಡ್ತಾನೆ ಇರ್ತಾರೆ. ಆದ್ರೆ ಈ ಮನಸ್ಸನ್ನ ಬಾಗ್ಲನ್ನ ತೆಗೆದಾಗ ಭಗವಂತ ಅವನ ಕೃಪೆ ಮಾಡ್ತಾನೆ. ಕದವು ಮನಮೆಂಟ್ರುಂ ಕಾಣಲಾಮೆಂಟ್ರುಂ. ಇದನ್ನೇ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ, ಮನೆಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋಹ. ನಿಮಗೆ ಬಂಧ
ಬಂಧನೆಗೆ ಒಳಗಾಗ್ಬೇಕು ಅಥವಾ ಮೋಕ್ಷಕ್ಕೆ ಹೋಗ್ಬೇಕು ಅನ್ನೋದಕ್ಕೆ ನಿಮ್ಮ ಮನಸ್ಸೇ ಕಾರಣ. ನೀವು ನಿಶ್ಚಯ ಮಾಡ್ಬೇಕು. ನೀವು ಮನಸ್ಸು ಮಾಡಿದ್ರೆ ಶರಣಾಗತಿ ಮಾಡಿಕೊಂಡು ಮೋಕ್ಷಕ್ಕೆ ಹೋಗ್ಬೋದು. ಮನಸ್ಸು ಮಾಡಿಲ್ಲ ಅಂದ್ರೆ ಇಲ್ಲೇ ನೀವು ಹಾಗೆ ಸಂಸಾರದಲ್ಲೇ ಓಡಾಡ್ಕೊಂಡಿರ್ಬೋದು. ಬಂದಾಯ ವಿಷಯ ಸಂಗಿ ಮುಕ್ತೈ ನಿರ್ವಿಷಯ ಮನಃ. ಯಾರು ಬಂಧನದಲ್ಲಿ ಇರ್ಬೇಕು ಅನ್ಕೊಳ್ತಾರೋ ವಿಷಯಾಂತರಗಳಲ್ಲಿ ಸಂಗಿ ಅದನ್ನ ಇಷ್ಟಪಡ್ತಾರಂತೆ. ವಿಷಯಾಂತರಗಳು ಮೋಕ್ಷವನ್ನ ಇಷ್ಟಪಡೋರು ವಿಷಯಗಳಲ್ಲಿ ಆಸಕ್ತಿ ಇಲ್ಲದೆ ಭಗವಂತನ ಕಡೆಗೆ ತಿರುಗ್ತಾರೆ. ಇದಕ್ಕೆಲ್ಲಾನು ಮನಸ್ಸೇ ಕಾರಣ ಅಂತ ಹೇಳ್ತಾರೆ. ಆಳ್ವಾರು ಕೂಡ ಅದನ್ನೇ ಇಲ್ಲಿ ಹೇಳ್ತಾರೆ. ಆತ್ಮ ಈ ಆತ್ಮ ಇದೆಯಲ್ಲ, ಅದಕ್ಕೆ ಒಂದು ಭ್ರಮೆ, ಆತ್ಮಕ್ಕೆ ಉಂಟಾದ ಭ್ರಮೆಯನ್ನ ಹೋಗ್ಲಾಡ್ಸೋನು ಭಗವಂತ. ಅದನ್ನ ಹೇಳ್ತಾರೆ. ವಿನಯ, ಅದಕ್ಕೆ ಏನ್ ಮಾಡ್ದ ಭಗವಂತ ಅಂತ ಹೇಳಿದ್ರೆ, ಹೃದಯ ವಿನಯ ವಿತಿ. ಈ ಭ್ರಮೆ ಹೋಯ್ತು ನನಗೆ. ಇವಾಗ ನನ್ನಿಂದಲೇ ನಾನೇ ಇಲ್ಲ ಅಂತ ಅನ್ಕೊಳ್ತಾ ಇದ್ದಾನೆ. ನಾನು ಒಪ್ಕೊಳ್ಳೋದ್ರ ಹೇಗಾಯ್ತು ಅಂತ ಹೇಳಿದ್ರೆ, ಕದವು ಮನಸ್ಸನ್ನ ತೆರೆದಿಟ್ಕೊಂಡೆ. ಯಾರೋ ಪೇಯಾಳ್ವಾರ್ ಬಂದು ಹೇಳಿದಾಗ ಏನ್ ಹೇಳ್ತಾ ಇದಾರೆ ಕೇಳೋಣ ಒಂದ್ ನಿಮಿಷ ಅಂತ ಕೇಳಿಸ್ಕೊಂಡಾಗ ಅರ್ಥ ಆಯ್ತು. ಅದರಿಂದ ನನಗೆ ಒಂದು ಒಳ್ಳೇದಾಯ್ತು ಅಂತ ಹೇಳ್ತಾರೆ. ಏನಾದ್ರೆ ವಿನಯಾನಲ್ ತಮಿಳ್ ವಿತ್ತಿ. ಭಗವಂತ ಬಂದು ಒಂದು ಬೀಜವನ್ನ ತಮಿಳನ್ನ ಒಂದು ಅಕ್ಷರದ ಬೀಜವನ್ನ ನನ್ನ ಮನಸ್ಸಲ್ಲಿ ಬಿತ್ತದಂತೆ. ನನ್ನ ಭಕ್ತಿ ಬೀಜ, ಭಾಷೆಗಿಂತ ಭಕ್ತಿ ಬೀಜ. ಆ ಭಕ್ತಿ ಬೀಜ ಇವ್ರ ಬಾಯಲ್ಲಿ ತಮಿಳು ಹಾಡಿಸ್ತು. ಅದು ಬೇರೆ ವಿಷಯ. ಇವರು ತಿರುಮೈಶನಲ್ಲಿ ಅವತಾರ ಆಗಿದ್ದವರು. ಅದು ತಮಿಳ್ನಾಡಲ್ಲೇ ಇದೆ. 40 ಕಿಲೋಮೀಟರ್ ದೂರ ಮದ್ರಾಸ್ ಪ್ರಾಪರ್ಗೆ. ಅಲ್ಲಿಂದ ತುಂಬ ಅನೇಕ ತಿರುಮೈಶೆ, ಅಲ್ಲಿ ಪೂಂಡವಲ್ಲಿ, ಎಲ್ಲ ಮಹಾನ್ಗಳು ಇದ್ದವರು ಜಾಗ. ಅಲ್ಲೆಲ್ಲ ಪೂರ ತಾಳ್ವಾನು ಇವರೆಲ್ಲ ಇದ್ದವರು. ಗೂರೆ ಇದು ಏನಪ್ಪ ಅವರು ಕಾಂಚೀಪೂರ್ಣರು ಅವರೆಲ್ಲ ಇದ್ದ ಜಾಗ ಅದೆಲ್ಲ. ಈಗಲೂ ಅಲ್ಲಿ ದೇವಸ್ಥಾನಗಳೆಲ್ಲ, ಕೇಶವ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಜಗನ್ನಾಥ ಪೆರುಮಾಳ್ ತಿರುಮೈಶನಲ್ಲಿ ಜಗನ್ನಾಥ ಪೆರುಮಾಳ್ ಕೋವಿಲ್ ಅಲ್ಲೂ ತುಂಬ ಚೆನ್ನಾಗಿದೆ. ಅದು ವಿನಯಾಹ ನಲ್ ತಮಿಳೈ ವಿತ್ತಿ. ನಲ್ ತಮಿಳ್ ಅಂದ್ರೆ ಒಳ್ಳೆ ವಿಷಯವನ್ನ, ತಮಿಳನ್ನ ಅವಾಗ ಅವ್ರ ಭಾಷೆ, ಅದು ಒಳ್ಳೆ ವಿಷಯವನ್ನ ಮನಸ್ಸಲ್ಲಿ ಬಿತ್ತಿದೆಯಾ ಅಂತ. ತಮಿಳು ಇರ್ಲಿ, ಕನ್ನಡ ಇರ್ಲಿ, ಇನ್ನೊಂದು ಭಾಷೆ ಇರ್ಲಿ, ಒಳ್ಳೆ ವಿಷಯ ಬಿತ್ಕೋಬೇಕು. ಆದ್ರೆ ಯಾವ ಭಾಷೆಗಳು ಕೆಟ್ಟ ವಿಷಯವನ್ನ ಮನಸ್ಸಲ್ಲಿ ಬಿತ್ಕೊಂಡ್ರೆ ಕೆಟ್ಟದ್ದೇ ಮೊಳೆಯುತ್ತೆ. ಅದು ಮಿತ್ತಿ ಎನ್ನುಳ್ಳತ್ತೆ ನೀ ವಿಳೈತ. ಅದನ್ನ ಕೃಷಿ ಬೇರೆ ಮಾಡ್ತಾರೆ. ಭಗವಂತ ಒಬ್ಬ ಕೃಷಿಕ ಅಂತ ನಾವು ಹೇಳ್ತೀವಲ್ಲ, ಹೇಗೆ ದಯಾಶತಕದಲ್ಲೂ ಹೇಳ್ತಾರಂತ, ಶರಣಾಗತ ಸಸ್ಯ ಮಾಲಿನೀಯ ಕೃಷಿವಲಂ ದಿನೋತಿ. ಇವರು ಭಗವಂತ ಕೃಷಿವಲಂ, ಅವ್ನು ನೋಡ್ಕೊಳ್ತಾನ. ಯಾರು ಶರಣಾಗತಿ ಮಾಡ್ಕೊಂಡಿರ್ತಾರೋ ಭಗವಂತನ ಹತ್ರ, ಅವರು ಒಂದು ಸಸ್ಯ ತರ, ನರ್ಸರಿ ತರ, ಅದನ್ನ ಅವನು ನೋಡ್ಕೊಳ್ತಾನೆ. ಪ್ರತಿಯೊಂದಕ್ಕೂ ಎಷ್ಟು ನೀರು ಹಾಕ್ಬೇಕು, ಎಷ್ಟು ಕಡಿಮೆ ಹಾಕ್ಬೇಕು. ತುಂಬಾ ಸಣ್ಣ ಗಿಡಕ್ಕೆ ತುಂಬಾ ನೀರು ಹಾಕ್ಬಿಟ್ರೆ ಕೊಳತೋಗ್ಬಿಡುತ್ತೆ. ಆದ್ರೆ ಶರಣಾಗತ ಸಸ್ಯ ಮಾಲಿನಿ ಅದನ್ನ ನೋಡ್ಕೊಳ್ತಾನೆ. ಕೃಷಿ ದಿನೋತೆ, ಕೃಷಿಕ ಬೇಕು, ಇಲ್ಲದ್ರೆ ಹೋಗ್ಬಿಡುತ್ತೆ, ಬೆಳೆ ಹಾಳಾಗತ್ತೆ. ಅದನ್ನ ನೋಡಿ ತನ್ನ ಹತ್ರಕ್ಕೆ ಫಲ ಸಿಗೋ ತರ ಮಾಡ್ಕೊಳ್ತಾನಂತೆ. ಅದನ್ನ ಇಲ್ಲೂ ಹೇಳ್ತಾರೆ. ಎನ್ನುಳ್ಳತ್ತೆ ನೀ ವಿಳೈತ. ಬೀಜ ಹಾಕಿದಷ್ಟೇ ಅಲ್ದೇನೆ ಬೆಳೆಸ್ತೇ ನೀನು ಅದನ್ನ. ಹೆಣ್ಮರ ಆಗೋ ತರ ನೋಡ್ಕೊಂಡೆ ನೀನು. ಒಂದು ಚಿಕ್ಕ ಗಿಡವಾಗಿ ದೊಡ್ಡದಾಗಿ ಬೆಳೆದು ಹೆಣ್ಮರವಾಗೋ ತರ ನೀನು ನೋಡ್ಕೊಂಡೆ. ಕತ್ತ ಮೊಳಿಯಾಹ ಕಲಂದ್ ಅಂತ ಹೇಳಿದ್ರೆ, ಶಬ್ದಗಳಿಗೆ ಪ್ರತಿಪಾದ್ಯವಾಗಿರುವಂತ ಭಗವಂತನನ್ನೇ ಕುರಿತು ಹಾಡುವಂತೆ ನೀನು ನನ್ನನ್ನು ಮಾಡಿದೆ ಅಂತ. ವಿಷಯಗಳನ್ನ ಕಲ್ತ್ಕೋಬಹುದು, ಅನೇಕ ವಿಚಾರಗಳನ್ನ ತಿಳ್ಕೊಳ್ಬಹುದು. ಆದ್ರೆ ಅದು ಒಂದು ನಾವು ಒಳ್ಳೆ ವಿಷಯಕ್ಕೆ ನಾವು ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಅದು ಭಗವಂತನ ಕೃಪೆ ಇದ್ರೆ ಮಾತ್ರನೇ ಸಾಧ್ಯ. ಯಾರೊಬ್ರು ತುಂಬಾ ಬಾಯಿ ಬಡಕರು ಇರ್ಬೋದು, ತುಂಬಾ ಜಗಳ ಗಂಟೆ ಇರ್ಬೋದು, ಅವ್ರ ಹತ್ರ ಮಾತಾಡಕ್ಕೆ ಯಾರು ಸರಿ ಸುಮ್ಮನೆ ಹೆದರ್ಕೊಂಡು ಯಾರು ಮಾತಾಡ್ದಾನೆ ಇರ್ಬೋದು. ಯಾಕಂದ್ರೆ ಅವ್ರ ವಾಕ್ಚಾತುರ್ಯ ಅಷ್ಟು ಜೋರಾಗಿದೆ. ಡಿಬೇಟ್ ಅಲ್ಲಿ ನಿಂತ್ಕೊಂಡ್ರೆ ಅವ್ರನ್ನ ಸೋಲ್ಸಕ್ಕೆ ಯಾರಿಗೂ ಆಗಲ್ಲ, ಆ ತರ ಒಂದು ಹೇಳ್ಬೇಕು. ಆದ್ರೆ ಆ ವಾಕ್ಚಾತುರ್ಯವನ್ನ ಭಗವಂತನಿಗೆ ಉಪಯೋಗಿಸಿ ಭಗವಂತನ ಹತ್ರ ಹೋಗಿ ಸೇರೋ ತರ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಕೃಪೆ ಬೇಕು. ಅದು ಕತ್ತ ಮೊಳಿಯ ಕಲಂಗ್. ಬೀಜವನ್ನ ಬಿತ್ತಿದಷ್ಟೇ ಅಲ್ಲದೆ ನಾನು ತಿಳ್ಕೊಂಡಿರೋ ವಿಷಯವನ್ನ ನಿನಗೆ ಉಪಯೋಗ ಆಗೋ ತರ ಮಾಡಿದೆ. ಶಬ್ದಗಳ ಪ್ರತಿಪಾದ್ಯನಾದ ನೀನು ಸೇರ್ಕೊಂಡು ಅದ್ರ ಜೊತೆಗೆ ಏನ್ ಮಾಡಿದೆ ಅಂದ್ರೆ ನನ್ನ ಮನಸ್ಸಿನಲ್ಲಿ ಬೇರೂರ್ಬಿಟ್ಟಿದ್ಯಾ ನೀನು ಅಂತ. ಏನೇ ಮಾತಾಡಿದ್ರು ನಿನ್ನ ವಿಷಯನೇ ಮಾತಾಡ್ಬೇಕು, ಯಾರಿಗಾದ್ರೂ ಆದ್ರೂ ನಿನ್ನ ವಿಷಯನ ತಿಳಿಸ್ಬೇಕು ಅನ್ನೋ ತರ ಒಂದು ಬುದ್ಧಿ ನನಗೆ ಬಂದ್ಬಿಟ್ಟಿದೆ ಅಂತ. ಇದರಿಂದ ಈ ಮನಸ್ಸು ಹೇಗೆ ಕಷ್ಟಪಡ್ತಾ ಇತ್ತು ಅದನ್ನ ಅದು ಒಪ್ಕೊಂಡ್ಮೇಲೆನೆ ಈಗ ನಾನು ಈ ತರ ಮಾರ್ಪಾಟು ನನ್ನಲ್ಲಿ ಬಂತು. ಇದೇ ತರ ಭಗವದ್ಗೀತೆನಲ್ಲೂ ಹೇಳ್ತಾರೆ, ಆತ್ಮೈವ ಆತ್ಮನೋ ಬಂಧು ಆತ್ಮೈವ ನಿಪುರಾತ್ಮನಃ. ಆತ್ಮಕ್ಕೆ
ಬಂಧು ಮತ್ತೆ ಶತ್ರು ಎರಡೂ ಮನಸ್ಸೇ. ಅದಕ್ಕೆ ಹಿತ ಮಾಡ್ಬೇಕಾದ್ರೂ ಮನಸ್ಸೇ ಕಾರಣ, ಕೆಟ್ಟದ್ ಮಾಡ್ಬೇಕಾದ್ರೂ ಮನಸ್ಸೇ ಕಾರಣ. ಕೆಟ್ಟದ್ ಮಾಡ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಚಿಂತನೆ ಮಾಡೋದೇನ್ ಬೇಡ ಇವಾಗ ಅಂತ ಹೇಳಿದ್ರೆ ಅದ್ರ ತರನೇ ಮನಸ್ಸು ಹೇಳಿದ ತರನೇ ಕೇಳ್ತೀವಿ ನಾವು. ಅವಾಗ ಅದು ಆತ್ಮಕ್ಕೂ ಒಳ್ಳೇದ್ ಮಾಡಲ್ಲ. ಅವಾಗ ಆತ್ಮಕ್ಕೆ ಶತ್ರುನು ಮನಸ್ಸೇ, ಬಂಧುನು ಮನಸ್ಸೇ ಅಂತ ಇದರಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಮುಂದಿನ ಹಾಡು ಹೋಗೋಣ. கலந்தானென்னுள்ளத்து கலந்தான் என் உள்ளத்து ஆவேழ்த்தாதை நலந்தானும் மீதப்பதுண்டோ நலம் தானும் ஈதொப்பது உண்டே அலந்தலர்கள் இட்டு ஏத்தும் அலந்தலர்கள் இட்டேத்தும் ஈசனும் நான் முகனும் ஈசனும் நான் முகனும் என்றிவர்கள் விட்டு ஏட்ட மாட்டாது வேந்து என்றிவர்கள் விட்டேத்த மாட்டாத வேந்து கலந்தான் என்னுள்ளத்து காமவேட்டாதை நலந்தானும் மீதொப்பதுண்டோ அலந்த அலர்கள் இட்டேத்தும் ஈசனும் நான் முகனும் என்ற இவர்கள் விட்டேத்த மாட்டாத வேந்து கலந்தான் என் உள்ளத்து காமவேட்டாதை நலம் தானும் ஈதொப்பது உண்டே அலந்தலர்கள் இட்டேத்தும் ஈசனும் நான் முகனும் என்றிவர்கள் விட்டேத்த மாட்டாத வேந்து ಕಲಂದಾನ್ ಎನ್ನುಳ್ಳತ್ತು, ನನ್ನ ಆತ್ಮದಲ್ಲಿ ಬೆಸೆದು ಹೋಗ್ಬಿಟ್ನಂತೆ ಭಗವಂತ. ನನ್ನ ಮನಸ್ಸಲ್ಲಿ ಹೊಕ್ಕು ನನ್ನನ್ನ ಸೇರ್ಕೊಂಡ್ಬಿಟ್ಟ. ಯಾರಪ್ಪ ಅಂತ ಹೇಳಿದ್ರೆ ಕಾಮವೇತಾದೆ. ಕಾಮ ಅಂತ ಹೇಳಿದ್ರೆ ಮನ್ಮಥ. ಮನ್ಮಥ ಇಲ್ಲಿ ಪ್ರದ್ಯುಮ್ನ ಅಂತ ತಿಳ್ಕೊಳ್ಬೇಕು. ಪ್ರದ್ಯುಮ್ನ ಮನ್ಮಥನಾಗಿ ಮನ್ಮಥನ ಅಂಶವಾಗಿ ಅವತಾರ ಮಾಡ್ತಾನೆ. ಆ ಪ್ರದ್ಯುಮ್ನ ಕಾಮವೇತಾದೆ. ಅವನ ತಂದೆ ಯಾರಪ್ಪ ಅಂದ್ರೆ ಕೃಷ್ಣ. ಸಾಕ್ಷಾತ್ ಕೃಷ್ಣ ನನ್ನ ಮನಸ್ಸನ್ನ ಹೊಕ್ಕು ನನ್ನ ಮನಸ್ಸಲ್ಲಿ ಬೆರೆತ್ಕೊಂಡ್ಬಿಟ್ಟಿದ್ದಾನೆ. ನಲಂದಾನು ಇದೊಪ್ಪದುಂಟು. ಇದಕ್ಕಿಂತ ಒಳ್ಳೇದೇನಾದ್ರೂ ಆಗ್ಬೇಕಾಗಿದ್ಯಾ? ಏನು ಅಲ್ಟಿಮೇಟ್ ಇದು, ಇದಕ್ಕಿಂತ ಇನ್ನೇನು ಬೇಡವೇ ಬೇಡ, ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾರೆ. ಅಲಂದಲರ್ಗಳಿಟ್ಟೆ ತುಮ್ಮೀಶನು ನಾನ್ ಮೊಹನು. ಇವರೆಲ್ಲ ಬ್ರಹ್ಮರುದ್ರಾದಿಗಳೆಲ್ಲ ಒಳ್ಳೆ ವಿಕಸಿತವಾದ ಪುಷ್ಪಗಳು, ಪರಿಮಳಭರಿತವಾದ ವಿಕಸಿತವಾದ ಪುಷ್ಪಗಳನ್ನ ಇಟ್ಟು ಪೂಜೆ ಮಾಡ್ತಾರಲ್ಲ. ಬಿಟ್ಟು ಅವರು ಏತ ಮಾಟಾದ ವೇಂದ್ ಸ್ತೋತ್ರ ಮಾಡೋ. ವೇಂದ್ ಅಂತ ಹೇಳಿದ್ರೆ ದೇವಾದಿದೇವ. ಯಾರು ನನ್ನ ಮನಸ್ಸಲ್ಲಿ ಹೋಗೋದ್ರು ಅಂತ ಹೇಳಿದ್ರೆ ಬ್ರಹ್ಮರುದ್ರಾದಿಗಳು ವಿಕಸಿತವಾದ ಪುಷ್ಪಗಳು, ವಾಸನೆಯಾದ ಪುಷ್ಪಗಳಿಂದ ಯಾರನ್ನ ಪೂಜಿಸ್ತಾರೋ ಅವನು ಬಂದು ನನ್ನ ಹೃದಯದಲ್ಲಿ, ಸ್ತೋತ್ರ ಮಾಡೋವನು ಅವನು ಬಂದು ನನ್ನ ಹೃದಯದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಇಲ್ಲಿಗೆ ನಿಲ್ಸ್ಕೊಳ್ಳೋಣ. ತಿರುಮೈಷಾಳ್ವಾರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ. ಕೇಶವಂ ಪ್ರತಿ ಗಚ್ಚತಿ. ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸಬಿತಾ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ ಸುಧಾಮಣಿ. ನಮಸ್ಕಾರ ಮೀನಾ. நமஸ்காரம் மேம். இந்த மனசு லைக் பிரதிகூலமாவும் இருக்கும் அனுகூலமா இருக்கும்னு, அதுக்கு இந்த நம்மாழ்வார்ல ரொம்ப நல்ல அந்த பாசுரம் இருக்கு மேம். அந்த இது அந்த நெஞ்சத்தை பத்தி அவர் நிறைய அந்த இதுல சொல்றாரு. நீயும் நானும் இன்னேர் நெக்கில்
அந்த அந்த நோயும் சார்கூடாது 2 பேரும் ஒத்து போனா எனக்கு எந்த குறையும் இல்ல 2 பேரும் கோஆபரேட் எனக்கு எந்த இதுவும் வராது அது அப்புறம் லைக் ஹஸ்பண்ட் அண்ட் வைஃப் கார்டியல் நோ அந்த சம்சாரம் நல்லா இருக்கு. எஸ் ஐ ரிமெம்பர் நிறைய இருக்கு. எல்லாரும் அவளை ஏக்க கண்டஸ்தர சோ இந்த விஷயம் சொல்லியிருப்பாங்க. He'll also appreciate the நெஞ்சமே நல்லை நல்லை நீ எனக்கு ரொம்ப கோஆபரேட் பண்ண அதனால எனக்கு எந்த குறையும் இல்ல அப்படின்னு அதுவும் சொல்லுவாரு இதுல. Thank you. Okay, catch up tomorrow.